ಇದೇ 3ನೇ ತಾರೀಕು ಶನಿವಾರ ಸಂತೋಷ್ ಅವ್ರನ್ನ ನಾವು ಕರ್ಕೊಂಡು ಮೆರವಣಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಕುಂಬಳಹಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸಂತೋಷ್ ಕುಂಬಳಹಳ್ಳಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೊಸಕೋಟೆಗೆ ಬಂದುಬಿಡೋಣ. ಕುಂಬಳಹಳ್ಳಿ ಮೈನ್ ಬೀದಿಯಿಂದ ಹಿಡಿದು ಹೊಸಕೋಟೆ ಮೈನ್ ಬೀದಿ ಒಂದು ರೌಂಡ್ ಹೊಡೆಯೋಣ. ದಯವಿಟ್ಟು ಸಂತೋಷ್ ಅವ್ರನ್ನ ನೋಡೋರು ಅಂದ್ಕೊಂಡಿರೋ ಪ್ರತಿಯೊಬ್ಬರು ಬರ್ರಿ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನಮ್ಮ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಿಂದ ಬಂದು ಡೈರೆಕ್ಟಾಗಿ ಮನೆಗೆ ಬಂದು ಅವರು ಹಸುಗಳು ನೋಡಿಕೊಂಡು ಅಮ್ಮನ ಮಾತಾಡಿಸ್ಕೊಂಡು ದೇವ್ರ ಕೈ ಎತ್ತು ಮಕ್ಬಿಟ್ಟು ಡೈರೆಕ್ಟ್ ಬೆಳಗ್ಗೆ 4 ಗಂಟೆಗೇ ಧರ್ಮಸ್ಥಳಕ್ಕೆ ಹೋಗ್ಬಿಟ್ರು. ಯಾರ ಕೈಗೂ ಸಿಕ್ಕಿಲ್ಲ. ನಮಗೂ ಈ ಥರ ಓದ್ತಾ ಇದ್ದೀರಿ, ನಾನು ನಾಳೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಎಲ್ಲ ಧರ್ಮಸ್ಥಳದಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಮರುಸ ದಿನ ಅಂದರೆ 2ನೇ ದಿನಕ್ಕೆ ಬೆಳಗ್ಗೆ ಬಂದಿದ್ದೀವಿ. ನಿದ್ದೆ ಮಾಡ್ತಾಯಿದ್ರು ಪಾಪ, ನೈಟೆಲ್ಲ ಜರ್ನಿ ಮಾಡಿ ನಮಗೋಸ್ಕರ ಎದ್ಬಿಟ್ಟು ಪಾಪ ನಮ್ಮ ಹೋಟ್ಲಿಂದನೇ ಬಿರಿಯಾನಿ ತಂದ್ವಿ. ನಾವು ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ತಿನ್ಬಿಟ್ಟು ಮಾತಾಡೋಣ ಅಂದರು. ನಾವು ತಿನ್ನೋಕ್ಕೂ ಬಿಡ್ತಾ ಇಲ್ಲ, ಮಾತಾಡಿಸ್ತಾ ಇದ್ದೀವಿ. ಸಂತೋಷ್ ಬೇಜಾರು ಬಿಡ್ಬೇಡ. ಇಲ್ಲ ಆಮೇಲೆ ಒಳಗಡೆ ಇದ್ದಾಗ ನಾನು ದೇವ್ರಿಗೆ ಮಕ್ಕೊಂಡಿದ್ದೆ. ನಾನು ಫಸ್ಟು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ. ಆಮೇಲೆ ನನಗೆ ಏನು ಅಲ್ಲಿ ನಾನ್ ವೆಜ್ ಸಿಕ್ಕಿಲ್ಲ ಒಂದು. ಅದೂ ಫಸ್ಟು ಅಕ್ಷಯ್ ದಮ್ ಬಿರಿಯಾನಿನೇ ತಿಂತಾಯಿದ್ದೀನಿ. ಆಮೇಲೆ ಒಳಗಡೆ ನಾನು ಬಿರಿಯಾನಿ ತರಿಸಿದ್ದು 4 ಜನ ತಿಂದಿದ್ರಲ್ಲ ಅಷ್ಟೇ. ಅದಕ್ಕೆ ಫ್ಯಾನ್ ಬೇಸನ ಆಗಲಿ. ವಿನಯ್ ಅವ್ರಂತೂ ಫ್ಯಾನ್ ಆಗಿಬಿಟ್ಟಿದ್ದೀನಿ ಗುರು ಅಂತ ಇದ್ರು. ನಾವೆಲ್ಲ ಕಲಿಸಿದ್ದು. ಅದಕ್ಕೆ ಇವಾಗ ಫಸ್ಟು ನಾನ್ ವೆಜ್ಜು ಬಿಗ್ ಬಾಸಿಂದ ಬಂದು ತಿಂತಾಯಿದ್ದೀನಿ ಅಂದರೆ ಅದು ಅಕ್ಷಯ್ ದಮ್ ಬಿರಿಯಾನಿನೇ. ಮತ್ತು ನನ್ನ ಫ್ಯಾನ್ಸ್ ಏನಿದ್ದೀರಾ ಅಣ್ಣವರು ಹೋಟ್ಲ್ಗೆ ಬನ್ನಿ, ಒಂದು ಟೇಸ್ಟ್ ಮಾಡಿರಿ, ಒಂದು ಲೋಕಲ್ಲು ಇದು. ಮತ್ತು ನನಗೆ ಹೊರಗಡೆಯಿಂದ ಎಷ್ಟು ಸಪೋರ್ಟ್ ಮಾಡೋರು ಅಂದರೆ ನಾನು ಹೊರಗಡೆ ಬಂದ ಮೇಲೇ ಗೊತ್ತಾಗಿದ್ದು. ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೀನಣ್ಣ, ರಘಣ್ಣ, ನಮ್ಮ ಹೊಸಕೋಟೆ ಟೀಮ್ ಎಲ್ರೂ ಇಲ್ಲಿ ಸಂತೋಷ್. ನಾವು ಮಾಡಿದಿರ ಯಾರು ಮಾಡಬೇಕು? ನಮ್ಮವರು ನಮ್ಮ ಸ್ನೇಹಿತರನ್ನು ದಿಕ್ಕೊಂಡು ನಾವು ಅಷ್ಟು ಮಾಡಿಲ್ಲ ಅಂದರೆ ಏನು ಗೆದ್ದಿದ್ದೀವಿ ಬಿಡು ಸಂತೋಷ್. ನೀನು ಬಿಗ್ ಬಾಸ್ ಕಪ್ ತಗೊಂಡು ಬರಿಲ್ಲ ಬಿಡು. ಹೌದು, 7 ಕೋಟಿ ಜನಗಳನ್ನ ಮನ್ಸು ಗೆದ್ದಿದೀಯಾ. 7 ಕೋಟಿ ಜನಗಳನ್ನ ಮನ್ಸು ಗೆದ್ದಿದೀಯಾ. ಕಪ್ಪು ಬಿಡು, ಕಪ್ಪು ದುಡ್ಡು ಸೆಕೆಂಡ್ರಿ, ಅದು ಜನಗಳ ಪ್ರೀತಿ ವಿಶ್ವಾಸ. ಯಾಕೆ ಅಕ್ಷಯ್ ಬಿರಿಯಾನಿ ಫ್ಯಾನ್ಸ್ ಅಂತಾರೆ? ಮಾಮೂಲಿ ಬಿರಿಯಾನಿನಲ್ಲಿ ಮಾಂಸ ಹುಡುಕಿ ತಿಂತಾರೆ ಜಾಸ್ತಿ, ಬಟ್ ಇದರಲ್ಲಿ ಅನ್ನೋದೇ ಒಂದು ಟೇಸ್ಟ್. ಹೌದು, ಅದು ಪ್ರಕರಣ ಸೂಪರ್. ಸ್ನೇಹಿತರೆ, ಇವರು ತುಮಕೂರಿಂದ ಬಂದವ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರು. ಅಣ್ಣ ಸಂತೋಷ್ ಅಣ್ಣ ನೋಡ್ಬೇಕಣ್ಣ ನಾವು ಅಂತೇಳಿ ಕೇಳ್ಕೊಂಡ್ರು. ಅವರು ಹಂಗೆ CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾರಂತೆ. ಸೋಲಾರ್ ಅಲ್ಲಪ್ಪ, ಅದು ಸೋಲಾರಿಂದ ಅಣ್ಣವ್ರ ಮನೆ ಹತ್ರ ಒಂದು ಮಾಡೋಣ ಅಂದ್ರು. ಮನೇಲಿ ಐತೆ, ಅಲ್ಲಿ ಹಸುಗಳು ಕಟ್ಟವ್ರಲ್ಲ, ಅಲ್ಲಿ ಮಾಡಿಬಿಡ್ರಪ್ಪ ಅಂತ ಹೇಳಿದ್ದೀರಿ. ಅವ್ರ ಕಡೆಯಿಂದ ನಮ್ಮ ಸಂತೋಷ್ ಅವ್ರಿಗೆ ಇದು ಗಿಫ್ಟ್ ಆಗಿ ಕೊಡ್ತವ್ರೆ. ಅದ್ರ ಬಗ್ಗೆ ಹೇಳ, ನೀನೇನೋ ಗೊತ್ತಿರೋದು ಹೇಳ. ಇದು ನಮ್ದು CCTV ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಪ್ರತಿಯೊಂದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ. ಸೊ ನನಗೂ ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಈ ಒಳ್ಳೆ ಪ್ರಾಡಕ್ಟ್ನ ನಮ್ಮ ಹಳ್ಳಿಕಾರ್ ಒಡೆಯ ಅಂತ ಹೆಸರಾಗಿರ್ತಕ್ಕಂಥ ಸಂತೋಷ್ ಅಣ್ಣಂಗೆ ನಾವು ಕೊಡೋದಕ್ಕೆ ಇದನ್ನ ಖುಷಿ ಪಟ್ಟು ಕೊಡ್ತಾ ಇದೀವಿ ಸರ್. ಸೂಪರ್. ಮತ್ತೆ ಇದ್ರ ಜೊತೆ ನೀವು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ನೀವು ತೋಟದಲ್ಲಿ ಮನೆ ಹತ್ರ ಮತ್ತೆ ಏನೇ ನಿಮ್ದು ಏನು ಜಾಗಗಳಿರ್ತವೆ ಅಲ್ಲಿ ಏನೇ ಬೇಕಾದ್ರೂ ಏನಾಗ್ತಾ ಇದೆ ಅನ್ನೋದು ನೋಡೋದಕ್ಕೆ ಬಹಳ ಅನುಕೂಲ ಆಗ್ತದೆ. 2-ವೇ ವಾಯ್ಸ್ ಇದೆ ಇದರಲ್ಲಿ. ನೀವು ಅಲ್ಲಿ ಎಲ್ಲಿದ್ರು ಕೂಡ ಮೊಬೈಲಲ್ಲಿ ನೋಡ್ಬೋದು, ಮತ್ತೆ ಮಾತಾಡ್ಬೋದು. ಕಮಾಂಡ್ ತರ ನಮ್ಮ ಕ್ಯಾಮ್ರಾನ ಯೂಸ್ ಮಾಡ್ಬೋದು. ನೈಟ್ ಕೂಡ ಕಲರ್ ವರ್ಷನ್ ಬರುತ್ತೆ, ಮತ್ತೆ 24 ಡೇಸ್ ಬ್ಯಾಕಪ್ ಕೂಡ ಇರ್ತದೆ ಇದರಲ್ಲಿ. ನೀವೇನೇ ಆಗಿದ್ರು ಚೆಕ್ ಮಾಡ್ಕೊಬೋದು ಇಮಿಡಿಯೇಟ್. ಒಂದು 4G ಸಿಮ್ ಕಾರ್ಡ್ ಮಾತ್ರ ನೀವು ಇದಕ್ಕೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದರಿಂದ ನೀವು ಕಂಪ್ಲೀಟ್ ಮೊಬೈಲಲ್ಲೇ ಎಲ್ಲಿದ್ರು ಕೂಡ ನೋಡ್ಬೋದು. ನೀವು ಕೂಡ ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ನಮ್ದು ಆನ್ಲೈನಲ್ಲಿ ವೆಬ್ಸೈಟ್ ಕೂಡ ಇದೆ, ಹೈಟೆಕ್ CCTV ಅಂತ ಅಂದು. ಮತ್ತೆ ನಮ್ಮ ಕಂಪ್ನಿದು ಎಲ್ಲ ಅಡ್ರೆಸ್ ಮತ್ತೆ ನಮ್ದು ನಂಬರ್ಸ್ ಕೊಟ್ಟಿರ್ತೀವಿ. ಸೊ ಅದಕ್ಕೂ ಕೂಡ ಕಾಲ್ ಮಾಡಿ ನೀವು ಬೈ ಮಾಡ್ಬೋದು. ಏನು ನಿಮ್ಮ ಕಂಪ್ನಿ? ಹೈಟೆಕ್ CCTV ಅಂತ. ಹೈಟೆಕ್. ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆ ಒಳಗಿದ್ದಾಗೂ ಹೇಳ್ತಾ ಇದ್ದೆ, CC ಕ್ಯಾಮ್ರಾ ನಮ್ಮ ತೋಟಕ್ಕೆ ತುಂಬ ಅವಶ್ಯಕತೆ ಅಂತ. ಮೋಸ್ಟ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹೆಂಗೆ ಅಂತಂದರೆ, ಈ ಸೋಲಾರ್ ಇರೋ ಕಾರಣಕ್ಕೆ ನಮ್ಮ ತೋಟದಲ್ಲಿ ಒಂದು ಇನ್ಸ್ಟಾಲ್ ಮಾಡಿಕೊಡಿ, ಅದೇನಿದೆ ನಾನು ಪೇ ಮಾಡ್ತೀನಿ. ಇದು ಓಕೆ. ಅಲ್ಲಿ ನನಗೆ ಯಾವ್ದು ಬೇಕಂದ್ರೆ CC ಕ್ಯಾಮ್ರಾ ಒಂದೇ ಅಲ್ಲ, ನನ್ಗೆ ಒಂದೇ ಸಾಕಲ್ಲಿ. ಯಾಕಂತಂದ್ರೆ 4-5 ಕ್ಯಾಮ್ರಾ ಬೇಡ. ಆಮೇಲೆ ಕಂಪ್ನಿ ಯಾವುದು? ಏನು ಕಂಪ್ನಿ ಅಣ್ಣ? ಇದು TrueView ಕಂಪ್ನಿದು ಹೈಟೆಕ್ CCTV ಇದು. ನಮ್ದೇ ಬ್ರ್ಯಾಂಡ್ TrueView ನೋಡ್ರಿ. ಈ ಕಂಪ್ನಿ ಹೆಸರು TrueView ಅಂತೆ.
ಯಾರಿಗೆ ಅವಶ್ಯಕತೆ ಇದ್ದರೆ ದಯವಿಟ್ಟು ಈ ಕಂಪ್ನಿ ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡಿ. ಮತ್ತು ನಾನು ರಿವ್ಯೂಸು ನೆಕ್ಸ್ಟ್ ಕೊಡ್ತೀನಿ. ಯಾವಾಗ ನಮ್ಮ ತೋಟದಲ್ಲಿ ಹಾಕಿ ನಾನು ಫೋನಲ್ಲಿ ತೋರಿಸಿ ಪ್ರಾಡಕ್ಟ್ ಬಗ್ಗೆ ಏನಂತ ಹೇಳ್ತೀನಿ. ನೆಕ್ಸ್ಟ್ ವೀಕೆ ಬಂದು ಇನ್ಸ್ಟಾಲ್ ಮಾಡಿ. ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀರಿ ಸ್ನೇಹಿತರೆ, ಬೇಕನ್ನೋರು ಅವ್ರು ಕಾಲ್ ಮಾಡಿ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀರಿ. ನಿಮ್ಮ ಟೀಮ್ಗೆ ಒಳ್ಳೇದಾಗಲಿ. ಮತ್ತು ನಾನು ಹೊರಗಡೆಯಿಂದ ಸಪೋರ್ಟ್ ಮಾಡಿದ್ದೀರಾ. ನಿಮಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಕಂಪ್ನಿ ಇನ್ನಷ್ಟು ಬೆಳೀಲಿ. ಮತ್ತು ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ. ಹಿಂಗೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಹಳ್ಳಿ ಕಾರ್ ರೇಸ್ಕೊಂಡು ಬನ್ನಿ. ಇದು ನನ್ನ ಮಗನಿಗೆ ಉಡುಗೊರೆ ಕೊಡ್ತಾ ಇದ್ದೀನಿ. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್. ಇದು ಮಾಡಿಸಿದಾರ ರೌಂಡ್ ಜಾಗ ಅಮ್ಮಣ್ಣ ಹೆಂಗ ಮಾ ಜೈ ಹಳ್ಳಿಕಾರ್ ಬರತಾರ ಆಚೆ ಇವಾಗ ಬಂದೈತಿ. ಇವಾಗ ಮಾತಾಡೋರೆಲ್ಲರೂ ಒಳಗಡೆ ಇದ್ದವಾಗೆಲ್ಲ ಮಾತಾಡೋದು. ಹುಲಿ ಗರ್ಜನೆ ಹೆಂಗ್ ಮಾಡೋದು ತೋರಿಸ್ತಾರೆ. ಗಟ್ಟಿಗೆ ಸ್ನೇಹಿತರೆ, ದಯವಿಟ್ಟು ಸಂತೋಷ್ ಅವ್ರ ಮನೆಗೆ ನಾನು ಬರ್ತೀನಣ್ಣ ಕರ್ಕೊಂಡು ಹೋಗಂತ ಸುಮಾರು ನಮ್ಮ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಡೈಲಿ ಒಂದು 10-15 ಜನ ಕೇಳ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಮನೆಗೆ ಎಲ್ಲರನ್ನೂ ಕರ್ಕೊಂಡು ಬರೋಕ್ಕಾಗಲ್ಲ. ಅದರಿಂದ ಇನ್ನೊಂದು ಈ ವಾರದಲ್ಲೇ ನಾವು ಹೊಸಕೋಟೆಗೆ ಕರೆಸ್ತೀವಿ. ಹೊಸಕೋಟೆಗೆ, ಕುಂಬ್ಳಹಳ್ಳಿಗೆ, ಅಲ್ಲೇ ಮೆರವಣಿಗೆ ಮಾಡೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಸೂಪರ್ ಸಂತೋಷ್, ನೀನು ಬಿಗ್ ಬಾಸ್ ಕಪ್ ಎತ್ಕೊಂಡು ಬರಿಲ್ಲ ಅಷ್ಟೇ, 7 ಕೋಟಿ ಜನಗಳನ್ನ ಮನ್ಸಿಗೆ ಎತ್ಕೊಂಡು ಬಂದಿದ್ದೀಯ. ವಿನ್ನರ್ ನೀನೇ. ಅಬ್ಸಲ್ಯೂಟ್ಲಿ. ಗೆಲುವು ಸೋಲ್ನ ಯಾರು ತಗೊಳ್ತಾರೋ ಅವರು ಗೆಲುವಕ್ಕೆ ಅವ್ರು ತುಂಬ ಹತ್ರವಾಗಿರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಇದನ್ನ ನಾನು ಸೋಲು ಅಂತ ನಾನು ಹೇಳಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಡೇ 1 ಡೇ ಲಾಸ್ಟ್, ಬಿಗ್ ಬಾಸ್ ಲಾಸ್ಟ್ ಅಂದ್ಬಿಟ್ಟು ಲೈಟ್ಸ್ ಆಫ್ ಮಾಡೋವರೆಗೂ ಯಾರು ಇರ್ತಾರೋ ಯಾವುದೇ ಕಂಟೆಸ್ಟೆಂಟ್ ಇರ್ಬೋದು. ಟಾಪ್ 6 ಅಂತ ಏನು ಮಾಡಿದ್ರು ಈ ಸಲ ಸ್ಪೆಷಲ್ ಬಿಗ್ ಬಾಸಲ್ಲಿ 6 ಜನನೂ ವಿನ್ನರ್ರೆ. ಹೌದು. ಬಟ್ ಜನಗಳು ಓಟ್ಗೆ ಗೌರವ ಕೊಡಲೇಬೇಕು. 10 ಓಟಿಂದ ಗೆದ್ದಿದ್ರು ಗೆದ್ದಿರ್ತಾರೆ. 2 ಕೋಟಿ 1 ಓಟಲ್ಲಿ ಗೆದ್ದಿರ್ತಾರೆ. ಇವತ್ತು ನಾನು ಏನು ಗೆದ್ದಿದ್ದೀನಿ, ಎಲ್ಲರೂ ಮನ್ಸನ್ನು ಗೆದ್ದಿದ್ದೀನಿ. ಆಮೇಲೆ ಅದಕ್ಕಿಂತ ಬಹುಮುಖ್ಯ, ಇಡೀ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇನೆ ವೋಟಿಂಗ್ ಅಂತ ಹೇಳ್ಸ್ಕೊಂಡಿರೋ ಏಕೈಕ ವ್ಯಕ್ತಿ ಒತ್ತೂರು ಸಂತೋಷನೇನೆ. ಒಂದು ದಿನದಲ್ಲಿ 34 ಲಕ್ಷ ಅಂತಂದರೆ ಅದು ಸಾಧಾರಣ ವಿಚಾರ ಅಲ್ಲ. ಸುದೀಪ್ ಅಣ್ಣನೇ ಹೇಳ್ತಾರೆ ಇದೆಲ್ಲ ಫೈನಲ್ ಲಿಸ್ಟ್ ಬರ್ತಕ್ಕಂಥ ವೋಟ್ಸು ಅಂತ. ಅದರಲ್ಲೇ ಅರ್ಥ ಮಾಡ್ಕೊಬೇಕು ನಾನು ಅವತ್ತೇ ಗೆದ್ದೆ. ಇದನ್ನ ನಾನು ಹೆಂಗೆ ಸಂಭ್ರಮಾಚರಣೆ ಅಂತಂದರೆ ನಿಮ್ಮ ಜೊತೆನೇ ಇದ್ದು ಮಾಡೋದು. ನಾನು ಇವತ್ತು ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಕರ್ನಾಟಕ ಅಕ್ಕಪಕ್ಕದ ರಾಜ್ಯದವ್ರು ಎಲ್ಲರೂ, ಇಡೀ ಭಾರತ, ಇಡೀ ನಮ್ಮ ಇವ್ರಿಗೆ ಎಲ್ರಿಗೂ ನಾನು ಕೃತಜ್ಞತೆ. ನಾನು ಯಾವತ್ತೂ ಚಿರಋಣಿ ನಿಮಗೆ. ಅದು ಬಿಟ್ಟು ಇನ್ನೇನು ಹೇಳೋಕ್ಕೆ ನಾನು ಸಾಧ್ಯ ಇಲ್ಲ. ನಾನು ಯಾವತ್ತೂ ನಿಮ್ಮ ಮನೆ ಮಗನೇನೆ ಹೊರತು ಸಂತೋಷ್. ಇನ್ನೊಂದು ಸಂತೋಷ್, ಈ ನೀನು ಬಿಗ್ ಬಾಸ್ ಒಳಗಡೆ ಹೋದಾಗ ಈಚೆ ಒಂದಷ್ಟು ಚೇಳಗಳು ಉಟ್ಕೊಂಡಿತ್ತು. ಹೌದಾ? ಆ ಚೇಳಗಳಿಗೆ ಏನು ಹೇಳ್ತೀಯ ನೀನು? ಅಣ್ಣ, ನಾನು ಹೇಳೋದು ಒಂದೇನೆ, ಕಾಲೈ ತಸ್ಮೈ ನಮಃ. ಇದರಲ್ಲಿ ತುಂಬ ಅರ್ಥಗರ್ಭಿತವಾಗೈತೆ. ಇವತ್ತು ನಾನು ಒಂದು ವೇದಿಕೆಗೆ ಹೋಗಿ ಬಂದೆ. ಅದು ವೇದಿಕೆ ಅನ್ನೋದಕ್ಕನ್ನ ಒಂದು ಚಕ್ರ ವ್ಯೂಹ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದರೆ ನಮ್ಮವ್ರನ್ನ ಬಿಟ್ಟು, ಫೋನ್ ಬಿಟ್ಟು, ಒಂದು ಬಾಂಡಿಂಗು ಏನೂ ಇರಲ್ಲ ಅಲ್ಲಿ ಒಂದು ಧ್ವನಿ ಬರುತ್ತಣ್ಣ. ಆ ಧ್ವನಿಗೆ ಅನುಗುಣವಾಗಿ ನಾವು ನಡ್ಕೊಳ್ತಾ ಇದ್ರಿ. ಬೆಳಿಗ್ಗೆ ಯಾವುದೋ ಒಂದು ಹಾಡು ಬರುತ್ತೆ, ಹಾಡು ಬಂದಾಗ ಇವಾಗ ಎಚ್ಚರ ಆಗ್ಬೇಕು ನಾವು ಅಂತ. ನಾವೆಲ್ಲೋ ಹಿಂಗೆ ಮಲಗಿದಾಗ ನಾಯಿ ಸೌಂಡ್ ಬರುತ್ತೆ, ನೀವು ಮಲಗಂಗಿಲ್ಲ ಅಂತ. ಇದರಲ್ಲಿ ಬಂದೆ ನಾನು. ಅಲ್ಲಿ ಜೀವನದಲ್ಲಿ ಯಾರಾದರೂ ಬಿಗ್ ಬಾಸ್ ಆಪರ್ಚುನಿಟಿ, ನಾನು ಇದು ಓಪನ್ ಸ್ಟೇಟ್ಮೆಂಟ್ ಎಲ್ರಿಗೂ ಕೊಡೋದು, ಆಪರ್ಚುನಿಟಿ ಅಂತ ಬಂದರೆ ದಯವಿಟ್ಟು ಇಲ್ಲ ಅಂತ ಅನ್ಬೇಡ, ಅದು ಎಲ್ರಿಗೂ ಸಿಕ್ಕಲ್ಲ. ಅದರಲ್ಲೂ ಬಿಗ್ ಬಾಸ್ ಅನುಭವ ಏನು ಅಂತಂದರೆ, ಹೊರಗಿನ ಜಗತ್ತದು 100 ವರ್ಷದ ಅನುಭವ ನಿಮಗೆ 100 ದಿನದಲ್ಲಿ ಸಿಗುತ್ತೆ. ಯಾರು ಪೂರ್ಣ ಪ್ರಮಾಣದಲ್ಲಿ ಬಿಗ್ ಬಾಸ್ನ ಮುಗಿಸ್ ಬಂದವರು ಅವರೆಲ್ಲರೂ ಗೆದ್ದವ್ರೆ ಅಂತಾನೆ 100%. ಹೌದಣ್ಣ. ಆಮೇಲೆ ನೀವು ಹೇಳಿದ್ರೆ ಹೊರಗಡೆ ಕೆಲವು ಇದು ನಡೆದೈತೆ ಅಂತ. ಅಣ್ಣ, ಅದು ಪ್ರಕೃತಿ ನಿಯಮನೇ. ಅದು ಏನಂತಂದರೆ ಎದುರುಗಡೆ ಇದ್ದಾಗ ಯಾರೂ ಏನು ಹೇಳಕ್ಕೆ ಸಾಧ್ಯ ಇಲ್ಲ.
ಅದು ಕರೆಕ್ಟ್ ಆಗಿದ್ರೆ ಎವಿಡೆಂಟ್ ಆಗಿ ಅದು ಅವನೇ ಅಂತ ಹೇಳ್ಬೋದು. ಅಂತೆ ಕಂತೆಗಳಿಗೆ ಕಂತೆ ಕಟ್ಟಿ ಅದನ್ನ ಈಚೆ ಬಿಸಾಕಬೇಕು ಹೊರತು ನಾವು ಅದ್ರ ಉತ್ತರ ಕೊಡಕ್ ಹೋದ್ರೆ ಎಲ್ಲೋ ನಾವು ಅವ್ರನ್ನ ಎತ್ಕೊಂಡೋಗಿ ಮೇಲೆ ಇಟ್ಟಂಗೆ ಆಗುತ್ತೆ. ಅವರು ಇಂಥ ಇದರಲ್ಲಿ ಅವ್ರ ಹೆಸರುಗಳನ್ನು ಬಳಸಕ್ ಕೂಡ ನಾನು ಇಚ್ಛೆ ಪಡಲ್ಲ. ಯಾಕಂತಂದ್ರೆ ಇವತ್ತು ದೇವರು ಅವನೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನನಗೆ ಬಂದಿದ್ದು ಒಳಗಡೆಯಿಂದ ಬ್ಲೈಂಡ್ಸ್ ಆಗಿ ಕರ್ಕೊಂಬಂದಾಗ ಟಾಸ್ಕ್ ಏನೋ ಇದೆ ಅಂತ ನಾನು ಬಂದಿದ್ದು. ಬಹುಶಃ ಆ ಕಷ್ಟ ನಾನು ಯಾರಿಗೂ ಬಯಸಲ್ಲ. ನನಗೆಷ್ಟೇ ಬಯಸ್ತಾ ಇರಲಿ ಅವ್ರ ಹೊಟ್ಟೆ ತಣ್ಣಗೆ ಇರಲಿ, ದೇವರು ಅವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟೆ ಕಾಪಾಡಲಿ. ನ್ಯಾಯ ಸತ್ಯ ಧರ್ಮ ಅನ್ನೋದಿದ್ರೆ ಸಪ್ಲಮ್ನ ಹತ್ರ ನಾನು ಕರ್ಪೂರ ಅನಿಸ್ಬೇಕಂತ ನಾನು ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ವಿಚಾರಗಳು ಭಾಳ ಸಣ್ಣತನವಾಗಿ ಮಾತಾಡಿರೋದು. ಅದು ಒಂದು ವ್ಯಕ್ತಿ ಅನ್ನೋದಲ್ಲ, ಅದು ಟೋಟಲ್ ನಮ್ಮ ಕುಟುಂಬ ನಾವೇನು ಬಂದಿದ್ದೀರಿ ನಮ್ಮ ಇದೇ ಹೋಗೋ ರೀತಿನಲ್ಲಿ ಮಾತಾಡಿರೋ ಮಾತಿಗೆ ನಾನೊಂದು ಕರ್ಪೂರ ಹಚ್ಚೋ ಮುಖಾಂತರ ಅದ್ರಿಗೆ ಉತ್ತರ ಏನಂತಂದರೆ ಅದು ಸತ್ಯ ಜ್ಯೋತಿ. ಯಾರ ಆತ್ಮ ಶುದ್ಧವಾಗಿರ್ತದೋ ಅವ್ರ ಜ್ಯೋತಿ ಉರಿತಾ ಇರಬೇಕು. ಅದೇನಾದರೂ ಸುಳ್ಳಾಗಿದ್ರೆ ಅವ್ರ ಮನೆ ಸುಡಬೇಕು. ನಾನೇನಾನ ತಪ್ಪು ಮಾಡಿ ನಾನು ಇಲ್ದಿರ ಇರೋದು ನಾನು ಮಾಡಿದರೆ ನಾನು ಬದುಕೋದು ಸಾಕ್ಷಿ ಆಗಲಿ. ಆಲ್ರೆಡಿ ಮಾಡಿರತಕ್ಕಂಥವ್ರು ಅನುಭವಿಸ್ತವ್ರೆ ಅನ್ನೋದು ನಾನು ಕಿವಿ ಕೇಳ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಗಾಯದ ಮೇಲೆ ಬರೆ ಹಾಕೋ ಕೆಲಸ ನಾನು ಮಾಡಲ್ಲ. ಭಗವಂತನ ಕೊಡ್ತಾವನೇ ತಗೊಳ್ತಾ ಇರಬೇಕು. ಇವತ್ತು ಈ ಜನದ ಪ್ರೀತಿ ಮುಂದೆ ಇವೆಲ್ಲ ಏನೇನೋ ಅಲ್ಲಣ್ಣ. ನೀವು ಏನು ಸಪೋರ್ಟ್ ಜನ ಮಾಡಿದ್ದೀರಾ, ನಾನು ಇದು ಚಿರುರುಣಿ ಬಿಟ್ರೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಇಡೀ ಕರ್ನಾಟಕ ಜನನೇ ನೀನ್ ಸಪೋರ್ಟ್ ಮಾಡಿದ್ರು. ನೀನ್ ಒಳಗಡೆ ಇದ್ದೆ, ಎಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೆ. ಅವಾಗ ಎಷ್ಟು ಜನ ನಿಂತರು ಗೊತ್ತಾ? ಎಲ್ಲಿಂದ ಬರೀ ಇಲ್ಲಿ ನಮ್ಮ ಬೆಂಗಳೂರು ಎಲ್ಲ ಬೀದರ್ವರೆಗೂ ಎಲ್ಲಿಂದ ಟಿವಿಗಳಲ್ಲಿ ನೋಡ್ತಾ ಇದ್ರಲ್ಲ ಎಲ್ಲ ಧರಣಿ. ಹೌದಣ್ಣ ಅಣ್ಣ, ಇದ್ರಲ್ಲಿ ಎರಡು ಮಾತಿಲ್ಲ. ನಾನು ಒಬ್ಬ ರೈತನ ಮಗನ್ನ ಕೈ ಹಿಡಿದು ನನ್ನನ್ನ ಮತ್ತೆ ಬಿಗ್ ಬಾಸ್ ಕಳ್ಸಿಕೊಟ್ಟಿರ್ತಕ್ಕಂಥ ಜನತೆಗೆ ನಾನು ಅವತ್ತೇ ಗೆದ್ಬಿಟ್ಟೆ ಬಿಗ್ ಬಾಸ್ನ. ನಾನು ಒಳಗಡೆ ಸಿಚುವೇಶನ್ ನಾನು ಯಾಕೆ ಹೊರಗಡೆ ಬರಬೇಕು ಅಂತಂದ್ರೆ ಅವತ್ತು ನನಗೆ ಉದ್ದೇಶ ಇದ್ದಿದ್ದು. ಯಾಕಂದ್ರೆ ನನ್ನ ಜನಕ್ಕೆ ನಾನು ಏನು ಹೇಳಕ್ಕಾಗಿಲ್ಲ. ನನ್ನ ಜನನ ಬಿಟ್ಟು ನಾನು ಎಲ್ಲೋ ಬಂದು ಒಳಗೆ ಸೇಫ್ ಆಗಿಬಿಟ್ಟೆ ಅಂತ ನನ್ನ ಮನ್ಸು ಕನ್ಸ್ಬಿಡ್ತು. ನಾನು ಅವಾಗ ಹೇಳ್ದೆ, ನಮ್ಮ ತಾಯಿ ಬಂದು ಒಂದೇ ಮಾತು ಹೇಳ್ತಾರಪ್ಪ, ಜನ ನೀನು ಒಳಗಡೆ ಇರ್ಬೇಕಂತ ಕಳಿಸಿರೋದು, ನೀನು ಹೊರಗಡೆ ಬಂದರೆ ಏನು ಕೊಟ್ಟಂಗಾಯ್ತು ಅವ್ರಿಗೆ ಅಂದವಾಗ ನಾನು ಒಳಗಡೆ ಇದ್ದು ಅವ್ರಿಗೆ ಆಟದ ಮುಖಾಂತರ ಏನು ಕೊಡಬೇಕು ಆಟದ ಮುಖಾಂತರ ಕೊಟ್ಟು ಮಾತು ಎಲ್ಲಾಡ್ಬೇಕು ಅಲ್ಲಿ ಆಡಿದ್ದೀನಿ. ಮಾತೇ ಆಡ್ಬೇಕಂತ ಆಡಿರೋರು ಆಡವ್ರೆ, ಅದು ಅವರು ವೈಯಕ್ತಿಕ. ಆಮೇಲೆ ಅಲ್ಲಿ ಆಟ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಏನೇ ನಡೆದಿದ್ರು ವೈಯಕ್ತಿಕ ಯಾವುದೂ ಇಲ್ಲ, ಅದು ಅಲ್ಲಿಗೆ ಅಷ್ಟೇ ಮುಗೀತು. ಹೊರಗಡೆ ಏನೇ ನಡೆದಿದ್ರು ನಾನು ಇಲ್ದವಾಗ ಕೆಲವೊಂದಕ್ಕೆ ಕಾಲೈ ತಸ್ಮೈ ನಮ ಅಂತ ಕಾಲಕ್ಕೆ ಉತ್ತರಗಳು ಬರ್ತಾ ಇರ್ತವೆ. ಮತ್ತು ಯಾವುದೇ ಒಂದು ಪರ್ಸ್ನಲ್ ಆಗಲಿ ಒಬ್ಬ ಪರ್ಸ್ನಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಆ ವ್ಯಕ್ತಿ ಇದ್ದವಾಗ ಮಾತಾಡಿದ್ರೆ ಆ ಪ್ರಶ್ನೆಗೂ ಉತ್ತರ ಚೆನ್ನಾಗಿ ಸಿಗುತ್ತೆ, ಅದರ ವಿಮರ್ಶೆ ತುಂಬ ಚೆನ್ನಾಗಿ ಬರುತ್ತೆ. ವ್ಯಕ್ತಿ ಇಲ್ದಿರ ಇರೋವಾಗ ಯಾರೇ ಇರ್ಬೋದು ಮಾತಾಡಿದ್ರೆ ಅದರ ಅರ್ಥ ಏನು ಅಂತಂದರೆ ಅಲ್ಲಿ ಝೀರೋ ಏನು ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಿರುತ್ತೆ ಅಲ್ವಾ. ಆಗ ಆ ಕಾರಣಕ್ಕೆ ನಾನು ಯಾರ ಹೆಸ್ರು ಇಲ್ಲಿ ಇಂಥ ವೇದಿಕೆಗಳಲ್ಲಿ ನಾನು ಬಳಸೋಕೆ ಇಷ್ಟಪಡಲ್ಲ. ನನ್ನ ಕಾಪಾಡಿ ನಾನು ಇಲ್ಲೋರ್ಗೂ ಎತ್ಕೊಂಬಂದಿರೋ ಜನ ಮುಂದೆ ರೇಸ್ ಮುಖಾಂತರ ನಾನು ಜನದ ಜೊತೆ ಇರೋದ್ರನ್ನ ನಾನು ಪ್ರೂವ್ ಮಾಡಬೇಕು. ಯಾರೋ ಕೆಲವ್ರು ಹೇಳ್ರು ರೇಸಲ್ಲಿ ಅದೇನೇನೋ ಮಾಡಿದ್ರು ಅಂತ, ಅದಕ್ಕೆ ಸಪ್ಲಮ್ ತಾಯಿನೇ ಉತ್ತರ ಕೊಡಬೇಕು. ಅದಕ್ಕೆ ನಾನು ಆಯಮ್ನಿಂದನೇ ಉತ್ತರ ಕೊಡಿಸ್ತೀನಿ. ಮತ್ತು ನಿಮ್ಮ ಕೈಲಾದಷ್ಟು ನಾನೇನು ಹೇಳ್ತೀನಿ ಅಂದರೆ ಧನ ಸಹಾಯ ಅನ್ನೋದು ಭಾಳ ತಪ್ಪು. 1 ರೂಪಾಯಿ ದುಡ್ಡು ನಾನು ಅಪೇಕ್ಷೆ ಪಡಲ್ಲ, ಮಾಡಬೇಡಿ. ನೀವೇ ವಾಲಂಟ್ರಿಯಾಗಿ ರೇಸ್ಗೆ ನಿಂತ್ಕೊಂಡು ನಿಮ್ಮ ಕೈಯಲ್ಲಿ ಆಗಿದ್ದ ಕಾಂಟ್ರಿಬ್ಯೂಷನ್ ನೀವೇ ನಿಂತು ಮಾಡಿರಿ, ನಾನು ನಿಮ್ಗೆ ಆಪರ್ಚುನಿಟಿ ಕೊಡ್ತೀನಿ. ಯಾರೇ ಇರ್ಬೋದು, ಇವತ್ತು ನನ್ನ ಜೊತೆ ಕೈ ಜೋಡಿಸಿ ಮಾಡ್ತೀನಿ ಅನ್ನೋರಿಗೆ ದುಡ್ಡು ನಾನು ಕೈ ಕೊಡಬೇಡ್ರಿ. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದಿದ್ರು ಆ ದುಡ್ಡು ನಾನು 1 ರೂಪಾಯಿ ನನ್ನ ಮನೆಗೆ ಎತ್ಕೊಂಡು ಬರ್ತಾ ಇರಲಿಲ್ಲ. ನಾನು ದುಡ್ಡಕ್ಕೆ ಆಸೆ ಪಡೋ ವ್ಯಕ್ತಿ ಅಲ್ಲ, ನನಗೆ ಬೇಡ. ಒಂದು ವ್ಯಕ್ತಿತ್ವನ ಹೊಡಿಬೇಕಂದ್ರೆ ಅದು ಭಗವಂತನ ಒಬ್ಬನಿಂದನೇ ಸಾಧ್ಯ. ತುಳಿಬೇಕಂದ್ರೆ ಅವನು ತುಳಿಬೇಕು, ಯಾರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಹೊರತು ಸಂತೋಷ ಒಬ್ಬನೇ. ಯಾಕಂತಂದರೆ ನನ್ನ ತಾಯಿ ಪಟ್ಟಿರೋ ನೋವುಕ ಅದಕ್ಕೆ ಉತ್ತರ ನೀವು ಕೊಟ್ಟಿರೋದು ಜನ. ನಾನು ಒಳಗಡೆ ನಾನೇನು ನೋವು ಪಟ್ಟೆ ಅದು ನನಗೆ ಗೊತ್ತು. ಅದನ್ನ ಇವತ್ತು ಹೇಳೋ ಸಂದರ್ಭ ಇವತ್ತು ನನಗಾದರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಕೋಟಿ ಜನ ಏನು ನೀವು ಕೊಟ್ಟಿದ್ದೀರಾ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ನಾನು ಓಟ್ಸ್ ಬಿತ್ತಲ್ಲ, 1 ರೂಪಾಯಿ ಅಂತ ಬಿದ್ದಿದ್ರೆ ಇವತ್ತು ಎಷ್ಟು ಕೋಟಿ ಸಾವುಕಾರ ನಾನು ಅಲ್ವಾ. ಅದು ಒಂದೇ ಸಾಕು. ನನಗೆ ನಾನು ಯಾವ ಗೆಲುವು ಸೋಲ್ನ ಒಂದು ನಾಣ್ಯದ 2 ಮುಖ ಅಂತ ತಗೊಬೇಕು. 5 ನಿಮಿಷ ಗೆಲುವು ನಿಂತ್ಕೊಳಕ್ಕಾಗೋದು, ಸೋಲ್ನೂ ಅಷ್ಟೇನೇನೆ. ಜೀವನ ಪರ್ಯಂತ ಗೆದ್ಕೊಂಡೇ ಇರೋಕ್ಕಾಗಲ್ಲ, ಜೀವನ ಪರ್ಯಂತ ಸೋತ್ಕೊಂಡಿರೋಕ್ಕಾಗಲ್ಲ. ಎರಡೂ ತಗೊಳ್ಬೇಕು. ಸೋತಿದ್ದೀರಿ ಅಂತಂದರೆ ನಾವು ಸೋತಿದ್ದೀರಿ ಅಂತ ಒಪ್ಕೊಂಡವಾಗ ಇನ್ನೊಬ್ಬನ ಗೆದ್ದವನೇ ಅಂತ ಅನ್ಸ್ಕೊಳಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ಫೈನಲಿಸ್ಟ್ ಅಂತ ಯಾರು 6 ಜನ ನಾವಿದ್ರೆ ಅವ್ರವ್ರ ಥರದಲ್ಲಿ ಆಡ್ಕೊಂಡು ಬಂದಿದ್ದು
ಕಪ್ ಒಬ್ರು ಎತ್ಕೊಂಡು ಹೋಗಿರ್ಬೋದು, ದುಡ್ಡೊಬ್ರು ಎತ್ಕೊಂಡು ಹೋಗಿರ್ಬೋದು, ಅದು ಜನಗಳ ನಿರ್ಧಾರಕ್ಕೆ ನಾವು ತಲೆ ಬಾಗಲೇಬೇಕು. ಅದಕ್ಕೆ ನಾನು ಗೌರವ ಕೊಡ್ತೀನಿ. ಮತ್ತು ಬಿಗ್ ಬಾಸ್ ನಾನು ಅವತ್ತು ಅದೇ ಗೌರವ, ಇವತ್ತು ಅದೇ ಗೌರವ. ನಾನು ಕೊನೆ ಉಸಿರಿರೋವರೆಗೂ ನನಗೊಂದು ವೇದಿಕೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಬಿಗ್ ಬಾಸ್ಗೆ ನಾನು ಯಾವತ್ತೂ ಚಿರಋಣಿ. ಇನ್ನೊಂದು ಆಮೇಲೆ ಬಿಗ್ ಬಾಸ್ ಒಳಗಡೆ ಹೋಗೋರು ಬಲಶಾಲಿಯಾಗಿ ಇರಬೇಕು, ಜಗಳಗಳೇ ಆಡಬೇಕು, ಹಂಗಿರೋರು ಮಾತ್ರ ಅಲ್ಲಿ ಇರೋಕ್ಕಾಗದು ಅನ್ನೋದನ್ನ ಸುಳ್ಳು ಅನ್ನೋದು ಪ್ರೂವ್ ಮಾಡಿಕೊಟ್ಟೆ ನೀನು ಅಣ್ಣ. ಆಮೇಲೆ ಇನ್ನೊಂದು ನಾನು ಹೇಳಬೇಕು, ನಾನು ಹೊರಗಡೆ ಬಂದ ಮೇಲೆ ಗೊತ್ತಾಯಿತು, ಆಲ್ರೆಡಿ ಡೇ 15 ಏನು ವೀಡಿಯೋ ಹಾಕಬೇಕು ಅಂದರೆ ಒಂದು 30 ಡೇಸ್ ಆದಮೇಲೆ ಏನೋ, 45 ಡೇಸ್ ಆದಮೇಲೆ ಏನೋ, 70 ಡೇಸ್ಗೇನೋ, 100 ಡೇಸ್ಗೇನೋ ಅಂತ ಆಲ್ರೆಡಿ ವೀಡಿಯೋ ಮಾಡವ್ರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಬಿಗ್ ಬಾಸ್ ಅಂದ್ರೇನೋ ಗೊತ್ತಿಲ್ಲ, ಈ ಥರ ಕಂಟೆಂಟ್ ಅಂದ್ರೇ ನನಗೆ ಗೊತ್ತಿಲ್ಲ. ಕಂಟೆಂಟ್ ಕೊಡಬೇಕು ಅನ್ನೋರು ಒಳಗೆ ಏನು ಕಂಟೆಂಟು ಏನು ನನಗೆ ಗೊತ್ತಿಲ್ಲ. ಬಿಗ್ ಬಾಸ್ ಅಂದರೆ ನಿಜ ಜೀವನ, ನಾವಾಗಿರೋ ವ್ಯಕ್ತಿತ್ವನ ಹೊರಗೆ ಬರೋದು. ಅದು ನಾನು ಕಂಟೆಸ್ಟೆಂಟ್ ಸಮೇತವಾಗಿ ಕೊಟ್ಟವ್ರೆ. ಒಂದು ವ್ಯಕ್ತಿ ನಾಟಕ ಆಡ್ಕೊಂಡು ಒಂದಿನ ಇರ್ಬೋದು, ಒಂದು ವಾರ ಇರ್ಬೋದು, 15 ದಿನ ಇರ್ಬೋದು, ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಇರೋಕ್ಕಾಗಲ್ಲ. ನಂದು ಡಿಮ್ಯಾಂಡ್ ಇಲ್ಲಣ್ಣ, ಕೊಟ್ಟಿದ್ದು ತಗೊಳ್ತೀನಿ, ಇದೇ ಬೇಕು ಅದೇ ಬೇಕು ಅನ್ನೋದಿಲ್ಲ. ಕೊಟ್ಟಿದ್ದು ತಿನ್ಕೊಂಡು ಇದ್ಕೊಂಡು ಬಂದಿದ್ದೀನಿ ಇಲ್ಲೋರ್ಗೂ ನಾನು ಜನ ಏನು ನಾನು ಸಂಪಾದನೆ ಮಾಡಿದ್ದೀನಿ, ನಾನು ಅಲ್ಲಿದ್ದಿದ್ದು ವ್ಯಕ್ತಿತ್ವ ಅದು ನೀವು ನಾನು ಕಲಿಸ್ಕೊಟ್ಟಿರೋದು. ರೇಸ್ ಮಾಡಿದಾಗ ಬಂದು ನಿಂತ್ರಲ್ಲ, ಈ ಸರಿ ರೇಸಲ್ಲಿ ಉತ್ತರ ಕೊಡಬೇಕು. ಯಾವ ಸಣ್ಣ ಸಣ್ಣ ಏನು ಸೊಳ್ಳೆ ಬಂದು ಮಾತಾಡಬೇಕಾದ್ರೆ ಮಲಗಿರ್ಬೇಕಾದ್ರೆ ಗುಯಿ ಅನ್ನುತ್ತಲ್ಲ, ಅದಕ್ಕೆ ಉತ್ತರ ಎಲ್ಲಿ ಸಿಗ್ಬೇಕು ಹೇಳ್ರಿ? ಅಷ್ಟೇ ನಾನು ಹೇಳೋದು. ನೀವೆಲ್ಲ ಕೈ ಜೋಡಿಸಿ ಒಂದೊಂದು ಒಪ್ಕೊಳ್ರಿ. ಅಣ್ಣ ಒಬ್ರು 10 ಜನಕ್ಕೆ ಊಟ ಹಾಕ್ತೀನಿ ಅಂತ ಒಪ್ಕೊಳ್ರಿ, 10 ಜನಕ್ಕೆ ಊಟ ಆಗುತ್ತೆ ಅಂದಲ್ಲ ಹಾಕ್ರಿ. ನಾನು ಅಷ್ಟೇ ಕೇಳೋದು. 1 ರೂಪಾಯಿ ದುಡ್ಡು ಬೇಡ. ದುಡ್ಡು ಇಲ್ದಿರಾನು ಒಂದು ಮನುಷ್ಯನ ಬದುಕೋದು ಅನ್ನೋದು ಬಿಗ್ ಬಾಸಲ್ಲಿ ಕಲ್ತಿರೋ ನಾನು. ಇಲ್ಲಿ ದುಡ್ಡೇ ಕೈಗೆ ತಗೊಂಡಿರೋ ರೇಸ್ ಮಾಡಿ ನಾನು ತೋರಿಸ್ದವಾಗ ಅವತ್ತು ಹಳ್ಳಿಕಾರ್ ಗೆದ್ದೈತೆ ಅಂತ. ಹತ್ತೊಂಬತ್ತು ಕಂಟೆಸ್ಟೆಂಟಲ್ಲಿ 19ರಲ್ಲಿ ಒಂದು ತೆಗ್ದಾಕ್ರೆ ಆ ಒಂದು ಕಂಟೆಸ್ಟೆಂಟೇನೆ ವರ್ಷ 9 ಕಾಲ ಜನಕ್ಕೆ ಸಿಗ್ತಕ್ಕಂಥವನು ಹಳ್ಳಿಕಾರ್ ಸಂತೋಷ್ ಒಬ್ಬರೇನೆ. ಸಂತೋಷ, ಎಲ್ಲರಿಗೂ ಸ್ವಾಗತ. ದೂರದಿಂದ ಇರೋರು ಅಷ್ಟೇ, ದಯವಿಟ್ಟು ಫೋನ್ ಮಾಡ್ಕೊಂಡು ಬರ್ರಿ. ಅಕಸ್ಮಾತ್ ಎಲ್ಲಾದರೂ ಹೋಗಿದ್ರೆ ನಿಮ್ಗೆ ಸಿಗದಿರೋ ಹೋದ್ರೆ ಬೇಜಾರು ಮಾಡ್ಕೊಬೇಡ್ರಿ. ರೇಸ್ ಅಂತ ಏನು ಮಾಡ್ತೀನಿ, 5 ದಿನನೂ ನಾನು ಅಲ್ಲೇ ಇರ್ತೀನಿ. ನೀವು ಯಾವ ಟೈಮಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಮಾರ್ಚಲ್ಲಿ ಮಾಡೋದಂತೂ ಸಿದ್ಧ, ಅದರಲ್ಲಿ 2 ಮಾತಿಲ್ಲ. ನೀವೆಲ್ಲ ನನಗೆ ಬೆನ್ನೆಲುಬಾಗಿ ನಿಲ್ತೀರಾ, ನೀವೇ ಬಂದು ನಡೆಸ್ಬೇಕು. ನಿಮ್ಮದೇ ಕಾರ್ಯ ಅದು. ಏನೋ ಗ್ರಾಮೀಣ ಕ್ರೀಡೆಗಳೆಲ್ಲ ನಿಂತೋಗ್ತಾ ಇತ್ತು, ಅದಕ್ಕೆ ಉತ್ತರ ನಾವು ಕೊಡಬೇಕು. ಅದು ಫಾರ್ಮ್ಯಾಲಿಟೀಸ್ ಏನೈತೆ ಅದು ನಾನು ತಗೊಂಬರ್ತೀನಿ. ಅದ್ರ ಪ್ರಕಾರ ನೀವು ನಿಂತು ಒಂದು ಟೀಮ್ ಅಂತ ನಿಂತು ಹೊಸಕೋಟೆ ವರ್ಕ್ ಇವತ್ತೇ ಜವಾಬ್ದಾರಿ, ನಾನು ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅಣ್ಣ ನಿಮ್ಗೆ. ನಿಮ್ಮ ಟೀಮ್ ಕಡೆಯಿಂದ ಅಲ್ಲಿ ನಿಂತು ನಡೆಸ್ಬೇಕು. ಯಾಕಂದರೆ ಹೋದ್ಸಲಿ ಸ್ಟೇಜ್ ಏಕಕ್ಕೆ ಬಂದು ನಾನು ಸ್ಟೇಜ್ ಕಲ್ಪನೆ ಮಾಡಿದಕ್ಕೆ ಅಲ್ಲಿ ಇವತ್ತು ಬಿಗ್ ಬಾಸ್ ಬಗ್ಗೆ ಯಾರು ಏನಾದರೂ ಹೇಳಿ ಅವ್ರು ಕೊಟ್ಟು ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಹೆಸರು ತಗೊಂಡಿದ್ದೀರಿ. ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಮ್ಮ ವ್ಯಕ್ತಿತ್ವ ತೋರಿಸ್ತದೆ. ಅಲ್ಲಿರೋವರೆಗೂ ಅಣ್ಣ ಅಪ್ಪ ಅಂದ್ಬಿಟ್ಟು ಈಚೆ ಬಂದಮೇಲೆ ತೊಡೆ ತಟ್ಟಿ ಮಾಡೋದಲ್ಲ, ಅದು ಗಂಡಸ್ತಾನ ಅನ್ಸ್ಕೊಳಲ್ಲ. ಅದು ಅಲ್ಲೇನು ಮಾತಾಡಿದ್ರು ಇಲ್ಲೇ ಅದೇ ಮಾತಾಡ್ರೇ ವ್ಯಕ್ತಿತ್ವ ಉಳಿಯೋದು. ಮೈಕ್ ಸಿಕ್ಕಿದಾಗ ಬ್ಯಾಂಡ್ ಬಜಾರ್ ಬಾರಿಸೋರೆಲ್ಲ ಗಂಡಸರಾಗಲ್ಲ, ಅವ್ರವ್ರೇ ತಿಳ್ಕೊಬೇಕು. ಇರಲಿ, ಕೆಲವ್ರಿಗೆ ಏನಂತಂದರೆ ಅದು ದೀಪ ಆರೋವಾಗ ಉರಿಯೋದು ಜಾಸ್ತಿ, ಹಂಗೆ ಅವ್ರ ಮಾತುಗಳು ಹಂಗೆ ಇರ್ತದೆ. ಆಮೇಲೆ ಸದ್ದೇ ಬರೋಕ್ಕಾಗಲ್ಲ. ನೆಕ್ಸ್ಟು ಮೈಕ್ ಹಿಡ್ಕೊಳಕ್ಕೂ ಅವ್ರ ಕೈಯಲ್ಲಿ ಆಗಲ್ಲ ಅಂತ. ಇದು ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಒಳಗಡೆ ಹೋದಾಗ ಮಾತಾಡೋ ಜನ ಆ ವ್ಯಕ್ತಿದು ಕೆಟ್ಟದೇ ಹೇಳ್ದವಾಗ ಒಳ್ಳೇದೇನೋ ಮಾಡಿದಿರ ಒಳಗೆ ಕಳಿಸಿರ್ತಾರ. ಕಳ್ತನ ಮಾಡಿದ್ದೀನ, ಮೋಸ ಮಾಡಿದ್ದೀನ, ಯಾರ್ದಾದ್ರೂ ತಿಂದಿದ್ದೀನ, ಯಾರಾದರೂ ಓಪನ್ ಸ್ಟೇಟ್ಮೆಂಟು 1 ರೂಪಾಯಿ, ಖಾಲಿ ಒಂದೇ 1 ರೂಪಾಯಿ, 1 ರೂಪಾಯಿ ನಾನು ಯಾರ್ದಾದ್ರೂ ಪೋಲ್ ಮಾಡಿದ್ದೀನಿ ಅಂದರೆ ನಾನು ಆವತ್ತಿಗೂ ಹೊರತೂರು ಸಂತೋಷ ಸತ್ತ ಅಂತೇಳಿ ಲೆಕ್ಕ. ಇದು ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಇರ್ಬೋದು, ನಾವು ಬೆಳೆದು ಬಂದಿದ್ದು ನಮ್ಮ ತಾತನವರು ನಮ್ಮ ಅಪ್ಪನವ್ರು ನಾನು ಕಲಿಸ್ಕೊಟ್ಟಿರೋದು ಒಬ್ರು ಒಡವೆ ತಿನ್ನಬಾರ್ದಪ್ಪ, ಒಬ್ರಿಗೆ ಅನ್ಯಾಯ ಮಾಡಬಾರ್ದು ಅನ್ಕೊಳ್ತಿದ್ದವರು. ಆ ವಿಚಾರದಲ್ಲಿ ನಾನು ತುಂಬ ನೋವಾಗುತ್ತೆ. ಯಾಕಂತಂದರೆ ಎಲ್ಲ ಥರ ಜನ ನೋಡಿದೆ ನಾನು. ಒಂದು ಕಷ್ಟದಲ್ಲಿರೋವಾಗ ತುಳಿಯೋಕೆ ಬರ್ತಾರಲ್ಲ, ನೀವು ನಿಜವಾಗ್ಲೂ ನಿಮ್ಮಂಥವ್ರು ಇರಬೇಕು. ಯಾಕಂತಂದರೆ ಒಂದು ವ್ಯಕ್ತಿನ ಗಟ್ಟಿ ಮಾಡೋದು ಯಾವಾಗ ಅಂತಂದರೆ ಒಂದು ಸಾಧನೆನ ಒಡೆಯೋಕೆ ಬಂದವಾಗ. ಬಟ್ ಜನ ಅವರೇ ಅನ್ನೋದಕ್ಕೆ ಅದೇ ಸಾಕ್ಷಿ. ನಾನು ಗೆದ್ದಿದ್ದೀನಿ, ನಿಮ್ಮ ಸಹಕಾರಕ್ಕೆ ನಾನು ಯಾವತ್ತೂ ಸಿದ್ಧ. ಯಾವುದೇ ಕಾರಣ ಏನೇ ಇರಲಿ ನಿಮ್ಮ ಜೊತೆ ನಾನು ಇರ್ತೀನಿ. ನನ್ನ ಕಡೆಯಿಂದ ಏನಾದರೂ ಬೇಕಂದರೆ ಯಾವುದೇ ಊರಿಗೆ ಹೋಗಿರ್ಬೋದು, ನಾನು 1 ರೂಪಾಯಿ ನಾನು ಯಾರ ಹತ್ರನೂ ಇವತ್ತು ತಗೊಂಡಿಲ್ಲ. ನಾನು ಅದನ್ನು ಹೇಳೋರಂತೆ. ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಇವತ್ತುವರೆಗೂ ಎಷ್ಟೋ ಇದರಲ್ಲಿ ಊಟ ಕೊಡಿಸ್ತೀನಿ ಅಂದರೂ ಕೂಡ ನಾನು ತಿಂದಿರೋ ಹೊರಗಡೆ ಬಂದಿರೋ ನಾನು.
ಅದು ಯಾಕಂದ್ರೆ ನಮ್ಮ ಕುಟುಂಬಕ್ಕೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ನಮ್ಮ ಅಪ್ಪನವರು ನಮ್ಮ ತಾತನವ್ರು ನಮ್ಮ ರಾಶಿನಲ್ಲಿ ಗುಂಗುದ್ರಸೋ ಅಷ್ಟು ಬೆಳ್ಕೊಂಡ್ರೆ ಅವ್ನು ರೈತನಾಗ್ತಾನೆ, ದೊಡ್ಡ ರೈತನ ಅಷ್ಟು ಬೆಳೆದಿರೋ ರೈತಾಪಿ ಕುಟುಂಬ ನಮ್ಮದು. ಇವತ್ತು ನಮ್ಮ ಊರು ಸುತ್ತಮುತ್ತ 16 ಹಳ್ಳಿಗೆ ಏನು ನಾವು ಅನ್ನ ಹಾಕಿದ್ರಿ ಇಲ್ಲ ಅಂತ ಯಾರನ್ನ ಹೇಳಿ, ಈ ಮೈಕ್ ಎತ್ಕೊಂಡೋಗಿ ಊರುಗಳಲ್ಲಿ ಕೇಳ್ಕೊಂಬರ್ರಿ. ನಾನು ಹೇಳ್ತೀನಿ, ಊರುಗಳಲ್ಲಿ ಕೇಳ್ರಿ. ಇವತ್ತು ನಮ್ಮ ಮನೆ ನಿಂಕ ಯಾರ್ಗಾನ ಒಬ್ರಕ ತಪ್ಪಾಗೈತೆ ಅಂದರೆ ನಾನು ತಲೆ ಬಗ್ಸ್ತೀನಿ ಅಣ್ಣ. ಯಾಕಂದರೆ ಇಲ್ದಿದ್ದು ಹೋಗಿ ಒಂದು ವೇದಿಕೆನಲ್ಲಿ ಯಾವುದೋ ಚಾನಲಲ್ಲಿ ಕುತ್ಕೊಂಡು ಅವ್ರ ಹಂಗೆ ಅದು ಹಿಂಗೆ ಇದಂಗೆ ಅಂದರೆ ಅದು ಅದೇ ಅಣ್ಣ. ನೀವೆಲ್ಲ ನಿಂತ್ರಲ್ಲ, ಇದು ಉತ್ತರ ಅವ್ರಕ ರೇಸ್ ಮುಖಾಂತರ ಕೊಡಲೇಬೇಕು. ಸುದೀಪ್ ಅಣ್ಣನ ನಾನು ವೇದಿಕೆನಲ್ಲೇನೇ ನಾನು ಕೇಳಿದ್ದೀನಿ, ಅಣ್ಣ ಬರ್ತೀನಿ ಅಂತ ಹೇಳವ್ರೆ. ನಾನು ಗೆದ್ದಿದ್ದೀನಲ್ಲಣ್ಣ, ಅದಕ್ಕೆ ಅವರು ಅಂಥ ಸ್ಟಾರು ನಮ್ಮ ರೇಸ್ಗೆ ಬರ್ತಾವ್ರೆ ಅಂತಂದರೆ ನಾವು ಈ ಗೆದ್ದಿದ್ದೀರಿ ಅಂತಲೇ ಅರ್ಥ. ಆ ಗೆಲುವನ್ನ ತೋರಿಸ್ಬೇಕು. ಸುದೀಪ್ ಅಣ್ಣನವನು ವರ್ತೂರು ಸಂತೋಷ್ ಅವರು ನನ್ನ ಬಗ್ಗೆ ಅಪಾರವಾದ ಗೌರವ. ಎಲ್ಲೋ ಒಂದು ತಪ್ಪು ನಡೆದಾಗ ನಾನು ತಿದ್ದಿನೂ ಹೇಳಿದ್ರು ಅವರು. ಯಾಕಂದರೆ ಇನ್ನೊಬ್ಬರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗೋಗಿ ನೀವು ನಿಂತ್ಕೊಂಬಾರ್ದಾಗಿತ್ತು ಅನ್ನೋದು ಅದು ಉತ್ತರ. ಅದು ಆ ಕ್ಯಾಪ್ಟನ್ಸಿದು ಏನು ನೋಡಿದ್ರೆ. ಬಟ್ ಅಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅದು ಎವಿಡೆಂಟಾಗಿ ಬೇರೆಯವರು ಮಾಡಿರ್ತಾರೆ. ಬಟ್ ನನಗದು ಬೇಡವಾಗಿತ್ತು. ಅದಾದಮೇಲೆ ಏನು ನೀವು ನೋಡಿದ್ರಿ ಅದೇನೇ ನಾನು ಲಾಸ್ಟ್ವರೆಗೂ ನಾನು ಯಾವುದೇ ಈ ಕ್ಯಾಮ್ರಾ ಐತೆ ಅಂತ ಮಾತಾಡೋದು ಇರ್ಬೋದು, ಇಲ್ಲ ಒಳಗಡೆ ಇಲ್ಲಿ ಬಂಧನದಲ್ಲಿ ಇದ್ದೀನಿ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಂದಲ್ಲ. ವೇದಿಕೆಗೆ ಯಾವತ್ತೂ ಕೃತಜ್ಞತನಾಗೇ ಇರಬೇಕು ನಾನು. ಆಮೇಲೆ ಜನ ಸಪೋರ್ಟ್ ನಾನು ಯಾವತ್ತೂ ಸಿದ್ಧ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ನಿಮ್ಗೆ ಏನು ಮಾಡ್ಬೇಕಂತಿದೆಯೋ ದಯವಿಟ್ಟು ನೀವೇ ಒಂದು ಪ್ರೈಸ್ ಕೊಡೋದು ಅಷ್ಟೇ. ನಿಮ್ಮದೇ ಹೆಸರಾಕಿ ನೀವೇ ಯಾರಾದರೂ ಬರ್ಬೋದು, ನೀವು ಕೊಟ್ಟು ನೀವೇ ನಿಮ್ಮ ಕೈಯಾರ ಕೊಡ್ರಿ. ಯಾರಕ್ಕೆ ಇವಾಗ ಗೋವುಗಳದ್ದು ಕೆಲವೊಂದು ಇದಿರ್ತದೆ, ಗೋದಾನ ಮಾಡ್ರಿ, ಗೋವುಕ್ಕೆ ಇದು ಮಾಡ್ರಿ ಅಂದರೆ ಈ ಥರ ಸೇವೆ ಮಾಡ್ರಿ. ಗೊತ್ತಿಲ್ದಿರೇನೋ ಎಷ್ಟೋ ಲಕ್ಷ ಗೋವುಗಳನ್ನ ಉಳಿಸ್ದಂಗೆ ಆಗುತ್ತೆ. ನೀವು ದಯವಿಟ್ಟು ನಾನು ಹೇಳ್ತೀನಿ, ಈ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ರಿ, ನಿಸ್ವಾರ್ಥವಾಗಿ ಜೋಡಿಸಿ. ನಾವು ಇದನ್ನ ಹೌದು. ಆಮೇಲೆ ಇನ್ನೂ ಒಂದು, ದಯವಿಟ್ಟು ರಾಜಕೀಯ ತಂದು ನನಗೆ ಹಾಕಬೇಡ್ರಿ, ಜನಾಂಗ ತಂದು ಹಾಕಬೇಡ್ರಿ. ನಾನು ಯಾವ ಜನಾಂಗಕ್ಕೂ ಸೀಮಿತವಾದವನಲ್ಲ, ನಾನು ಯಾವ ರಾಜಕೀಯಕ್ಕೂ ಸೀಮಿತವಾದವನಲ್ಲ. ನಾನು ಕೋಟ್ ಹಾಕಿದವ್ರು ಇಂಥವ್ರೆ ಅಂತ ನಾನು ಹೇಳಕ್ಕೆ ಅದು ಬಾಯಿ ತಪ್ಪಾಗ್ತದೆ. ಬಟ್ ನಾನು ಅವತ್ತು ಹೇಳೋದದೇ ಇದು ಅದೇ ಕಾರ್ಯ ಸತ್ತವಾಗ ಮಾಡೋಕ್ಕೆ ನನ್ನ ಜನಾಂಗ ನನಗೆ ಬೇಕು. ಅದು ನಾನು ಇಲ್ದಿದ್ದು ಮಾಡೋಕ್ಕಾಗಲ್ಲ. ಬಟ್ ನಾನು ಒಂದು ವ್ಯಕ್ತಿ ಅಂತ ಬಂದಾಗ ನಾನು ಎಲ್ಲರ ಮಗನ ನಾನು ಎಲ್ರಿಗೂ ನಾನು ಸೀಮಿತ. ದಯವಿಟ್ಟು ಯಾವುದೇ ಪಟ್ಟಿ ಕಟ್ಟಬೇಡ್ರಿ. ಕೆಲವೊಬ್ಬರು ಅದನ್ನೇ ಒಂದೊಂದು ಇವಾಗ ಬಂದುಬಿಟ್ಟು ಅದು ಹಂಗೆ ಇದು ಹಿಂಗೆ ಅಂತ, ದಯವಿಟ್ಟು ಹಂಗೆ ಹಿಂಗೆ ಅಂತೆಗಳೆಲ್ಲ ಒಂದು ಮೂಟೆ ಕಟ್ಟಿ ಎತ್ತಿ ಬಿಸಾಕ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ನಾನು ಉತ್ತರ ಒಂದೇ, ಕಾಲೇ ತಸ್ಮೈ ನಮಃ. ಏನಾದರೂ ಅದಕ್ಕೂ ಮೀರಿ ಪ್ರಶ್ನೆಗಳು ಅವರು ಕೇಳಲೇಬೇಕು ಅಂದರೆ ಸಂದರ್ಭ ಬಂದವಾಗ ಏನು ಬೇಕೋ ಕೊಡ್ತೀನಿ ನಾನು. ಇವಾಗ ಬಿಗ್ ಬಾಸಿಂದ ಬಂದ ಮೇಲೆ ಬಿಗ್ ಬಾಸಲ್ಲಿ ಏನು ವರ್ತೂರು ಸಂತೋಷ ಅಷ್ಟು ಮಾತ್ರ ಇರಲಿ. ಫ್ರೆಂಡ್ಶಿಪ್ ಅದು ಹೆಂಗೆ ಅಂದ್ರೆ ಒಂದು ಬ್ರದರ್ಲಿ ಬಾಂಡಿಂಗು. ಹೆಂಗೆ ಅಂತಂದ್ರೆ ಅವ್ರು ಯಾರೋ ನಾನು ಯಾರೋ, ಅವರು ಒಂದು ಕಾಮಿಡಿ ಫೀಲ್ಡ್ ಸೂಪರ್ ಅಪ್ಪ ಅವರು. ಬಟ್ ಅವರು ಸಂತೋಷಕ್ಕೆ ಕೈ ಹಿಡಿದು ಅವರು ಸ್ವಲ್ಪ ಲೂಸ್ ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ವೀಕ್ ಆಗ್ತದೆ. ಆಮೇಲೆ ಬೆನ್ನಲ್ಲಿ ನಿಂತು ಅಣ್ಣ ನಿನ್ ಕಾಲ್ ಬಿದ್ರ ಅವರು, ಹೌದೌದ ನಾನು ಇರ್ತೀನಿ ಅಣ್ಣ ಅಂತ. ನಿಜವಾಗ್ಲೂ ಅವತ್ತು ಕಣ್ಣಲ್ಲಿ ನೀರ್ ಬಂತು, ನೀರ್ ಬಂದ್ಬಿಡ್ತು. ಸುದೀಪ್ ಅಣ್ಣನೂ ಕಣ್ಣಲ್ಲಿ ನೀರ್ ಹಾಕೊಂಡಿದ್ದಾರೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಬಿಗ್ ಬಾಸ್ ಹೇಳ್ತಾರೆ, ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಮೇಲೆ ಕಣ್ಣು ಬೀಳ್ದಿರ ಇರ್ಲಿ ಅಂತ. ಏನಂದ್ರೆ ನಾವಿಬ್ರು ನೀನ್ ನನ್ಗೆ ಇದ್ ಮಾಡ್ಬೇಕು, ನಾನು ನಿನ್ಗೆ ಇದ್ ಮಾಡ್ತೀನಿ ಅಂತ ಯಾವತ್ತೂ ಮಾತಾಡ್ಕೊಂಡಿಲ್ಲ. ಇದು ಅದು ಸುಮ್ನೆ ಅವ್ರು ಇದ್ ಮಾಡಿದ್ರಲ್ಲ, ಹೋಗ್ಬಿಟ್ಟ ಅಂತ ಕೇಳಿದ್ರೆ ಇದ್ರಲ್ಲಿ 6ನೇ ಸ್ಥಾನದಿಂದ ಅವ್ರನ್ನ ಕರ್ಕೊಂಡ್ರಲ್ಲ. ಆಕ್ಚುಲಿ ನನಗೆ ಒಂದು ಏನ್ ಫೀಲ್ ಇತ್ತಂದ್ರೆ 6, 5 ಅಂತ ಮಾಡೋ ಬದಲು ಇಬ್ರು 5ನೇ ಸ್ಥಾನದಲ್ಲಿ ಕಳ್ಸಿದ್ರು ನಾನು ಖುಷಿಯಾಗೇ ಬರ್ತಾ ಇದ್ದೆ. ಆ ತರ ನಿಮ್ ಫ್ರೆಂಡ್ಶಿಪ್ ಒಳಗಡೆ ಸೂಪರ್ ಕರೆಕ್ಟ್ ನೋಡ್ರಿ. ಹೌದು, ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸು ನನ್ನ ಫ್ರೆಂಡ್ಸು. ಅವ್ರು ಹಗ್ ಮಾಡಕ್ಕೆ ಬಂದಾಗ ನಾನು ಹಗ್ ಮಾಡಿದ್ದೀನಿ ಹೊರತು ನಾನು ಹೋಗಿ ಯಾರನ್ನೂ ಹಗ್ ಮಾಡಿಲ್ಲ. ಯಾಕಂತಂದ್ರೆ ನಾನು ಬಂದಿರೋ ಫೀಲ್ಡಿಂದ ಬರೋದು, ನಮ್ಗೆ ಬರೋದು ಇಲ್ಲ ನಮಸ್ಕಾರ ಮಾಡೋದು ಇಲ್ಲ ಹಿಂಗೆ ಅನ್ನೋದು ಅಷ್ಟೇ. ಬಟ್ ಅಲ್ಲಿ ಹೋದಾಗ ಅವರು ನೀನು ನಮ್ಮವನು ಬಾ ಅಂತಂದವಾಗ ನಾವು ಅವ್ರ ರೀತಿನಲ್ಲಿ ಇದ್ರೆ ಬಿಟ್ಟರೆ ಅಲ್ಲಿ ಬೇರೆ ಏನೂ ಇಲ್ಲ. ಕೆಲವರು ಒಂದು ಅಲ್ಲಿ ಅವರು ಒಂದು ಸ್ಕ್ರಿಪ್ಟ್ ಇದು ಸ್ಕ್ರಿಪ್ಟು ಅದು ಇದು ಮಾಡೋರು.
ದಯವಿಟ್ಟು ಆ ಕಂಟೆಂಟ್ ಅನ್ನೋ ಪದ ಬಳಸಬಾರ್ದು. ಕಂಟೆಂಟ್ ಅಂತಂದರೆ ಅದು ಎವಿಡೆಂಟಾಗಿ ಮಾಡೋದು. ಇದು ಮಾಡಿದ್ರೆ ನಾವು ಅಲ್ಲಿ ಬರ್ತೀರಿ. ಇದು ನಾವು ಏನು ಬೀನ್ ಬ್ಯಾಗ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಹೊರಗಡೆಯಿಂದ ಬಂದು ಹೇಳ್ತಾರೆ ಏನ್ರಿ ಬೀನ್ ಬ್ಯಾಗು ಅಂತ. ನಾವು ಹೌದು, ನಾವು ಮಾತಾಡ್ದಿರೋ ಇರೋ ವಿಚಾರ ಇಲ್ಲ ಅದರಲ್ಲಿ. ನಾವು ಏನು ಮಾತಾಡಿದ್ರೆ ಅದಕ್ಕೆ ಬಿಗ್ ಬಾಸ್ ಸುದೀಪ್ ಅಣ್ಣ ಹೇಳ್ತಾ ಇದ್ದಿದ್ದು, ಇವರಿಬ್ಬರು ಸೇರ್ಕೊಂಡ್ರೆ ಬಿಗ್ ಬಾಸ್ ಮುಂದೆ ಏನು ಹಾಕ್ಬೇಕು ಇವರೇ ಹೇಳ್ಬಿಡ್ತಾರೆ. ಹೌದು, ಆ ರೀತಿನಲ್ಲಿ ನಾವು ಇದ್ರಿ ಒಳಗಡೆ. ಬಟ್ ಏನಂತಂದ್ರೆ ಅದೊಂದು ಮಾಯಾ ಜಗತ್ತು. ಆ ಜಗತ್ತು ಒಳಗಡೆ ಹೋಗಿ ಬಂದವನು ಅದು ಎರಡು ಥರನೂ ಆಗುತ್ತೆ. ಬಳಸ್ಕೊಳ್ಳೋ ರೀತಿ ಇರಬೇಕಷ್ಟೆ. ಪ್ರತಾಪು ನಾನು ಹೊರಗಡೆ ನನಗೆ ಅವನ ಬಗ್ಗೆ ಗೊತ್ತಿಲ್ಲ, ಒಂದಷ್ಟು ವಿಡಿಯೋ ನೋಡಿದೆ. ಬಿಗ್ ಬಾಸ್ ಮನೆ ಒಳಗಡೆ ಅವನು ಹೆಂಗೆ ಅಂತಂದರೆ ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿ. ಅವನದೇ ಶೈಲಿ ಆಟ, ಅವನ ಥರ. ಸಂತೋಷ್, ಇನ್ನೊಂದು ಸಂತೋಷ್, ಬಿಗ್ ಬಾಸ್ಗೆ ನೀನು ಹೋದಲ್ಲ, ಹೋದವಾಗ ಅಲ್ಲಿರೋರು ಯಾರಾದ್ರೂ ನೀನು ಫಸ್ಟ್ ನೋಡಿದ್ದೇ ಇಲ್ಲ? ಅಷ್ಟು ಜನ ಯಾರು ಪರಿಚಯ ಇಲ್ಲ, ಯಾರು ಪರಿಚಯ ಇಲ್ಲ. ತುಕಾಲಿ ಅವರು ಫಸ್ಟ್ ಬಂದಿದ್ದು. ಟಿವಿನೇ ನೋಡಲ್ಲ ನಮ್ ಸಂತೋಷ್. ಟಿವಿ ಸೀರಿಯಲ್ ಅಲ್ಲಿ ಬರೋರ್ನು ನೋಡಿರಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾನು ಇವತ್ತವರೆಗೂ ಯಾವ ಥಿಯೇಟರ್ಗೆ ಹೋಗಿ ಫಿಲಿಮ್ ನೋಡಿಲ್ಲ. ಅಲ್ಲಿರೋರು ಹೇಳ್ತಾರೆ ಅದ್ಯಾವ್ದು ಫಿಲಿಮ್ ಬಂತಿದೆ, ಯಾವ್ದು ಬಂದು ಅಂದ್ರೆ ನಾನು ಊಟ ಮಾಡ್ಬೇಕಾದ್ರೆ ನಾನು ಹಾಡುಗಳು ಇದು ಜ್ಞಾಪಕ ಇಟ್ಕೊಂಡು ಅದ್ರ ಹೀರೋ ಯಾರು ಅಂತ ಕೂಡ ನನ್ಗೆ ಗೊತ್ತಿರಲ್ಲ. ಓ ಇದಕ್ಕೆ ಇವ್ರೇನ ಹೀರೋ, ಇದಕ್ಕೆ ಇವ್ರೇನ ಹೀರೋಯಿನ್ ಅಂತ ಕೂಡ ಆಗಿರೋದಿದೆ. ಬಟ್ ಏನಂತಂದ್ರೆ ಈ ವೇದಿಕೆ ಏನು ಕಲ್ಪಿಸ್ಕೊಡ್ತಲ್ಲ ನಮ್ಗೆ, ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಕ್ಕೂ ಇದು ತಗೊಂಡು ಹೋಗ್ಬೇಕು ಅಂತ ನಾನು ಬಯಸ್ತೀನಿ. ಅಲ್ಲಿ ನೋಡಿರೋರಲ್ಲಿ ಪರಿಚಯ ಇಲ್ಲ ಅಂದ್ರೆ ನೋಡಿದ್ದೀನಿ ಅನ್ನೋರು ಸುದೀಪ್ ಸರ್ ಒಬ್ಬರನ್ನೇ. ಹೌದು, ಸುದೀಪ್ ಅಣ್ಣ. ಆಮೇಲೆ ಸುದೀಪ್ ಅಣ್ಣ ಇರ್ಬೋದು, ಕಂಟೆಸ್ಟೆಂಟ್ಸ್ ಇರ್ಬೋದು, ಬಿಗ್ ಬಾಸ್ ಸಮೇತವಾಗಿ ಡೇ 1 ಇಂದ ಡೇ ಲಾಸ್ಟ್ ವರ್ಗೂ ನಾನು ಕೊಟ್ಟಂತ ಗೌರವ ಒಂದೇ. ಯಾಕಂತಂದ್ರೆ ಅದನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಾನು ಅಲ್ಲೇ ದಿನ ಮಿಸ್ ಮಾಡಿ ಎಲ್ಲ ಪಿನ್ ಟು ಪಿನ್ ಬಿಗ್ ಬಾಸ್ ನೋಡಿರೋದು ನೀವಿದ್ರಿ ಅಂತ. ಬಿಗ್ ಬಾಸ್ ಅಲ್ಲಿ TRP ಹೋಗಿರೋದೇ ಹೊರತು ಸಂತೋಷದಿಂದ. ಹಿಂದೆನೂ ಆಗಿಲ್ಲ, ಮುಂದೆನೂ ಆಗಲ್ಲ. ಹಿಸ್ಟ್ರಿ ಕ್ರಿಯೇಟ್ ಇಂಡಿಯಾದಲ್ಲಿ ಆಮೇಲೆ ನಾನು ಹೊರ್ತೂರಲ್ಲೇ ರೇಸ್ ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ಜಾಗ ಬದಲಾಯಿಸ್ತಾ ಇದ್ದೀನಿ, ಸಪ್ಲಂ ಜಾತ್ರೆ ಹತ್ರ ಮಾಡ್ಬೇಕಂತ. ಉದ್ದೇಶ ಯಾಕೆ ಅಂದರೆ ಕನ್ವೀನಿಯಂಟು ಸಪ್ಲಂ ತೊರನಹಳ್ಳಿ ಜಾಗ ನನಗೆ ಆ ಅಮ್ಮನ ಹತ್ರ ಹೋಗೋಕ್ಕಾಗಿಲ್ಲ. ಈ ವರ್ಷ ಜಾತ್ರೆನೂ ಮಾಡೋಕ್ಕಾಗಿಲ್ಲ. ಅಲ್ಲಿ ನಾನು 5 ದಿನ ನಾನು ಯಾವ ವರ್ಷನೂ ನಾನು ಇರ್ತಾ ಇದ್ದಿದ್ದು. ರೇಸ್ ಮಾಡ್ಕೊಂಡೆ ಅಲ್ಲಿ 5 ದಿನ ಇದ್ಬಿಟ್ಟು ಬರೋಣ ಅಂತ. ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಬರ್ತೀನಿ, ಬಂದವಾಗ ಜಾಗ ಅನುಕೂಲ ಮಾಡಿ ಅದನ್ನ ಮಾಡಿಕೊಡ್ಬೇಕು. ತೊರನಹಳ್ಳಿಯವ್ರು ಯಾರನ್ನು ಬಂದಿದ್ದೀರಾ? ತೊರನಹಳ್ಳಿಯವರು ನಿಮ್ಮ ಊರಲ್ಲಿ ಹೋಗಿ ಹೇಳಿ ಅದೊಂದು ಮಾಡ್ರಪ್ಪ. ಸ್ನೇಹಿತರೆ, ಇನ್ನೊಂದು ಇದೇ 3ನೇ ತಾರೀಕು ಶನಿವಾರ ಸಂತೋಷ್ ಅವ್ರನ್ನ ನಾವು ಕರ್ಕೊಂಡು ಮೆರವಣಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಕುಂಬ್ಳಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸಂತೋಷ್ ಕುಂಬ್ಳಳ್ಳಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೊಸಕೋಟೆಗೆ ಬಂದ್ಬಿಡೋಣ. ಕುಂಬ್ಳಳ್ಳಿ ಮೈನ್ ಬೀದಿಯಿಂದ ಹಿಡಿದು ಹೊಸಕೋಟೆ ಮೈನ್ ಬೀದಿ ಒಂದು ರೌಂಡ್ ಹೊಡಿಯೋಣ. ದಯವಿಟ್ಟು ಸಂತೋಷ್ ಅವ್ರನ್ನ ನೋಡೋರು ಅನ್ಕೊಂಡಿರೋ ಪ್ರತಿಯೊಬ್ರು ಬರ್ರಿ. ಇನ್ನೊಂದು ಪಾಪ ನನ್ನ ಜೊತೆಯಲ್ಲಿ ಸಂತೋಷ್ ಅವ್ರ ಮನೆಗೆ ಬರ್ತೀನಣ್ಣ, ನೀವು ಹೋಗೋವಾಗ ಹೇಳ್ರಿ ಅಂತ ಸುಮಾರು ಜನ ಕೇಳಿದ್ರಿ. ಇಲ್ಲಿಗೆ ಅಷ್ಟೊಂದು ಜನ ಬರೋಕ್ಕಾಗಲ್ಲ, ಈಗಲೇ ತುಂಬೋಗವ್ರೆ. ದಯವಿಟ್ಟು ಸಂತೋಷನ ನೋಡೋರು ಅಲ್ಲಿಗೆ ಬರ್ರಿ, ಅಲ್ಲೇ ಪರಿಚಯ ಮಾಡಿಸ್ಕೊಡ್ತೀನಿ. ಒಂದು 5 ನಿಮಿಷ ಮಾತಾಡಿಸ್ತೀನಿ ಸಂತೋಷನ ಜೊತೆ. ಟೈಮ್ ಎಷ್ಟೊತ್ತಿಗೆ? 3 ಗಂಟೆ, 3-3:30 ಕುಂಬ್ಳಳ್ಳಿಯಲ್ಲಿ ಇರ್ತಾರೆ ಸಂತೋಷ್ ಅವರು. ಮತ್ತು ನಾನು ಹೊಸಕೋಟೆ ಜನಕ್ಕೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನನಗೆ ಒಂಥರ ಅದು ಹುಟ್ಟಿದ ಮನೆ ಇದ್ದಂಗೆ. ಯಾಕಂತಂದರೆ ಪ್ರತಿಯೊಬ್ಬರು ನನಗೆ ನಿಂತು ಆ ರೇಸ್ ನಡೆದವಾಗ ಬಂದು ನಿಂತಿದ್ದು ಇತ್ತಲ್ಲ, ಅದು ನಾನು ಯಾವತ್ತೂ ನಾನು ಮರೆಯಲ್ಲ. ಇವತ್ತು ನಾನು ಅದೇ ಅಭಿಮಾನಕ್ಕೇನೆ ಮತ್ತೆ ರೇಸ್ನ ಹೊರ್ತೂರಿಂದ ಎತ್ತಿ ತೊರನಹಳ್ಳಿಗೆ ಹಾಕಿರೋದು ಅದೇ ವಿಚಾರವಾಗಿನೇ. ಎಲ್ರಿಗೂ ಕನ್ವೀನಿಯೆಂಟು ಏನಣ್ಣ ಬಂದು ಹೋಗೋದಕ್ಕಿರಲಿ ಎಲ್ಲದಕ್ಕೂ. ಏನು ಓದ್ಸಲಿ ಇದ್ದರೆ ಒಬ್ಬೊಬ್ಬರಿಂದ ಮಿನಿಮಮ್ 1,000 ಜನ ಬರಬೇಕಂದ್ರೆ ಹೋದ ವರ್ಷ ಏನು ಕ್ರೌಡ್ ಇತ್ತು ಅದು 100% ಬರ್ತೈತೆ. 100% ಸಕ್ಸಸ್ ಮಾಡೋಣ. ಸಹಕಾರ ದಯವಿಟ್ಟು ರೇಸಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಹೆಚ್ಚು ಕಮ್ಮಿ ಮಾತ್ರ ಮಾಡ್ಕೊಂಬೇಡ್ರಿ. ಈ ಸಲ ಇನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಕ್ರಮಗಳು ಮಾಡಬೇಕು ಅಂತ ಇದ್ದೀನಿ. ಯಾಕಂದ್ರೆ ಜನಗಳು ಇದಕ್ಕೋಸ್ಕರ ಸೇಫ್ಟಿಗೋಸ್ಕರ. ಜೈ ಹಳ್ಳಿಕಾರ್. ಅಣ್ಣ ನಮ್ಮೂರ್ಗೆ ಯಾವಾಗ ಬರ್ತೀವಿ ಹೇಳ್ಬಿಡಪ್ಪ ನೀನೆ, ನಮ್ಮ ಜನಗಳು ನೋಡಲಿ. ಹೊಸಕೋಟೆಗೆ ಮತ್ತು ಕುಂಬ್ಳಳ್ಳಿಗೆ ಶನಿವಾರ 3ನೇ ತಾರೀಕು
3 ಗಂಟೆಗೆ ಫಸ್ಟ್ ಕುಂಬ್ಳಳ್ಳಿಯಿಂದ ಆಮೇಲೆ ಹೊಸಕೋಟೆ ಟೌನ್ಗೆ ಬರ್ತೀನಿ. ದಯವಿಟ್ಟು ಯಾರು ನನ್ನ ನೋಡಿ ಮಾತಾಡಿಸ್ಬೇಕಂತಿದ್ದೀರ ಬನ್ರಿ, ನಿಮ್ಮ ಜೊತೆನೇ ಇದ್ದು ಎಷ್ಟೊತ್ತನ ಆಗಲಿ ಸಾಯಂಕಾಲ ನಿಮಗೆ ಅವತ್ತು ಟೈಮ್ ಕೊಟ್ಟು ನಾನು ನಿಮ್ಮ ಜೊತೆನೇ ಇರ್ತೀನಿ, ಸಿಗ್ತೀನಿ. ಜೈ ಹಳ್ಳಿಕಾರ್. ವರ್ತೂರ್ ಸಂತೋಷ್ಗೆ, ವರ್ತೂರ್ ಸಂತೋಷ್ಗೆ, ಜೈ ಹಳ್ಳಿಕಾರ್. ಸಂತೋಷ್, ಆ ದೇವರು ಬಸಪ್ಪನ ಆಶೀರ್ವಾದ ನಿನ್ಗೆ ಹಿಂಗೆ ಇದ್ದು 150-200 ವರ್ಷ ಆಯುಷು ದೇವ್ರು ಕೊಟ್ಟು ಬದುಕಿ ಇದೇ ತರ ನೀನು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ಬಿಗ್ ಬಾಸ್ಗಿನ್ನ ಇನ್ನೂ ದೊಡ್ಡ ವೇದಿಕೆಗೆ ಹೋಗ್ಬೇಕಂತ ನಮ್ಮ ಆಸೆ. ಸಂತೋಷ್, ಇದೇ ತರ ಇರ್ಲಿ ಅಂತ ನಾವು ಕೇಳ್ಕೊಂತೀವಿ. ಜೈ ಹಳ್ಳಿಕಾರ್. ಅಣ್ಣ, ಹೊಸಕೋಟೆ ಅವ್ರ ಮನ್ಸು ದೊಡ್ಡದೆ, ಅವ್ರು ಹಾಕಿರೋ ಹಾರನು ದೊಡ್ಡದೆ. ತೂಕ ಅಂತಾರಲ್ಲ, ತೂಕವಾದ ಹಾರನೇ ತಂದಾಕ ತಡಿಯಕ್ ಆಗ್ತಾ ಇಲ್ಲ, ತೂಕವಾಗೈತೆ. ಆಮೇಲೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಬದುಕಬೇಕು, ಯಾರೇ ಇರ್ಬೋದು. ವೇದಿಕೆ ಸಿಕ್ಕೈತೆ ಅಂದವಾಗ ಎಷ್ಟು ಬಳಸ್ಕೊಬೇಕು ಅಷ್ಟೇ ಬಳಸ್ಕೊಬೇಕು. ಒಂದು ಮೈಸೂರು ಪಾಕಕ್ಕೆ ಹೋಲಿಸ್ತೀನಿ, ಒಂದು ಯಾವುದೇ ಸಂದರ್ಭ ಇರ್ಬೋದು. 1 ತಿಂದರೆ ಸ್ವೀಟು, 2 ತಿಂದರೆ ತೃಪ್ತಿ, 3, 4, 5 ತಿಂದರೆ ಶುಗರು, ಗ್ಯಾಂಗ್ರೀನ್ ಬಸ್ ಹೊತ್ತೋತಾರೆ. ಯಾವುದೇ ಇರ್ಬೋದು, ಅದು ಆ ತಕ್ಷಣಕ್ಕೆ ಸ್ವಲ್ಪ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡಬೇಕು. ಜೀವನದಲ್ಲಿ ಕಷ್ಟ ಸುಖಗಳು ಎಲ್ಲರ ಜೀವನದಲ್ಲೂ ಬರ್ತದೆ. ಎಲ್ಲರ ಜೀವನದ ಆಟೋಗ್ರಫಿನೂ ಒಂದೊಂದು ಮಾಡಿದ್ರೆ ಒಂದೊಂದು ಫಿಲಮ್ ಎತ್ಬೋದು. ಇವತ್ತು ನಂದು ಇಡೀ ಜಗತ್ತು, ಇಡೀ ನಮ್ಮ ದೇಶನೇ ನಾನು ಏನು ಅನ್ನೋದು ತೋರಿಸಿರ್ತಕ್ಕಂಥದ್ದು ಬಿಗ್ ಬಾಸಿಂದ. ಅದಕ್ಕೆ ನಾನು ಬಿಗ್ ಬಾಸ್ಗೂ ಕೃತಜ್ಞತೆ. ಜನಕ್ಕಂತೂ ನಾನು ಯಾವತ್ತೂ ಜನಗಳ ಜೊತೆ ಇರ್ತೀನಿ. ಆಗಲೇ ಹೇಳ್ದಂಗೆ ರೇಸ್ನ, ಅದು ಹಳ್ಳಿಕಾರ್ ರೇಸು ಇಡೀ ನಮ್ಮ ಕರ್ನಾಟಕದ, ಅದು ತಾಯಿ ತಳಿ ಅಂತ ನಾವು ಏನು ಹೇಳ್ತೀರಿ, ಆ ತಾಯಿ ತಳಿಗೆ ನೀವು ಬಂದು ನೀವೇ ನಿಂತು ಸಲ್ಲಿಸ್ತಕ್ಕಂಥದ್ದು. ಕೆಲವ್ರು ಹೇಳ್ತಾರೆ ವರ್ತೂರ್ ಸಂತೋಷ್ ಹೆಸರು ಮಾಡೋದಕ್ಕೋಸ್ಕರ ಮಾಡ್ತಾವನೆ ಅಂತ. ಏನೂ ಇಲ್ಲ, ನೀವು ಬಂದು ನಿಂತ್ಕೊಂಡು ನೀವು ಮಾಡಿರಿ. ನಿಮ್ಮ ಕೈಯಲ್ಲಾದರೆ 4 ಜನಕ್ಕೆ ಅನ್ನ ಹಾಕೋ ಕೆಲಸ ಮಾಡಿರಿ, ಕಲ್ಲಾಕೋ ಕೆಲಸ ಅಂತೂ ಮಾಡೋಕ್ಕೆ ಕೂಡ ಯೋಚನೆ ಮಾಡಬೇಡ್ರಿ. ಈ ಕೇಳಿಸ್ಕೊಂಡ್ರೆ ಹೊಡೆದಾಕ್ಬಿಡ್ತಾರೆ ಇವಾಗಿರೋ ಇದರಲ್ಲಿ. ದಯವಿಟ್ಟು ಮಾಡಬೇಡ್ರಿ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ನನ್ನ ಅಭಿಮಾನಿಗಳು ಕೇಳೋದು ಅಷ್ಟೇ, ಕೊಚ್ಚೆ ಕಲ್ಲು ಇದಕ್ಕೆಲ್ಲನೂ ದೇವರು ಒಂದು ಸೃಷ್ಟಿ ಕೊಟ್ಟವ್ರು ನಮ್ಗೆ, ಚಪ್ಪಲಿ ಅನ್ನೋದು. ಅದನ್ನು ಹಾಕೊಂಡು ತುಳಿದ್ರೆ ಏನಾಗ್ತೈತೆ ಹೇಳ್ರಿ, ಮಟ್ಟ ಆಗ್ತದೆ. ಅಷ್ಟು ಮಾತ್ರ ಮಾಡ್ಬೇಕು ನಾವು. ಅದನ್ನ ಎತ್ತಿ ಕೈಯಲ್ಲಿ ಕೂಡ ಮುಟ್ಬಾರ್ದು ನಾವು. ನಮ್ಮ ಕೈ ಗಲೀಜಾಗ್ತದೆ, ಏಸ್ಕೆ ಆಗ್ತದೆ, ಕೈ ತೊಳಿಬೇಕಾಗ್ತದೆ. ಅಂಥ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲಿ ಮಾತಾಡಬೇಡ್ರಿ ದಯವಿಟ್ಟು. ಇನ್ಮೇಲೆ ನಾನು ಹೊರಗಡೆ ಬಂದಿದ್ದೀನಿ, ಯಾರ ಹೆಸರು ಎತ್ತಿ ಎಲ್ಲಿ ಮಾತಾಡಬೇಡ್ರಿ. ನಾವು ಅವ್ರಿಗೆ ಒಂದು ಹೈಲೈಟ್ ಕೊಟ್ಟಂಗೆ ಆಗ್ತದೆ. ಅವ್ರು ಅದ್ರ ಕೂಡ ಅರ್ಹರಲ್ಲ, ಅರ್ಥ ಮಾಡ್ಕೊಳ್ರಿ. ಅವ್ರ ಹೆಸರು ನಾವು ಹೇಳ್ಬೇಕಂದ್ರೆ ನಮ್ಮ ಬಾಯಿಗಳು ನಾವು ತೊಳ್ಕೊಬೇಕು, ಅರ್ಥ ಮಾಡ್ರಿ. ಗಂಜಲದಲ್ಲಿ ಹಾಕಿ ಶುದ್ಧ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಯಾರೋ ನಮ್ಮನ್ನ ಏನು ಅಂತಂದರೆ ಪ್ರೂವ್ ಮಾಡಬೇಕು ಅವರು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡೋಕ್ಕಂತೂ ಅವ್ರ ಕೈಯಲ್ಲಿ ಇಲ್ಲ. ನಾನು ಒಳಗಡೆ ಇದ್ದಾಗ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಉತ್ತರ ಹೊರಗಡೆ ಬಂದು ನಾನು ಹೆಂಗೆ ಕೊಡಬೇಕೋ ಕೊಟ್ಟಿದ್ದೀನಿ ಅನ್ಸಿನಣ್ಣ. ಸೂಪರ್. ಅದಕ್ಕೆ ನೀವು ಯಾರೇ ಇರ್ಬೋದು, ವೇದಿಕೆ ಎಲ್ಲೇ ಸಿಕ್ಕಲಿ, ಏನೇ ನನ್ನ ಬಗ್ಗೆ ಅಭಿಪ್ರಾಯ ಹಂಚ್ಕೊಬೇಕಾದ್ರೆ ಪಾಸಿಟಿವ್ ಆಗಿ ಇರೋದನ್ನೇ ಅಂತ ನಾನು ಹೇಳಲ್ಲ. ಏನೈತೆ ಕೊಡ್ರಿ, ಬಟ್ ಹೆಸ್ರುಗಳೆತ್ತಿ ಅವ್ರನ್ನ ಹೈಲೈಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಅವ್ರ ಹೆಸ್ರುಗಳೆತ್ತಿ ಅವ್ರನ್ನೆಲ್ಲೋ ನಾವು ಫ್ರೇಮಲ್ಲಿ ತಂದು ನಾವು ಕುಂಡಿಸ್ದಂಗೆ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅಂಥ ಓರ್ದು ನಮ್ಗೆ ಬೇಕಾಗಿಲ್ಲ. ಗೆದ್ದಿದ್ದೀನಿ ನಾನಿವತ್ತು, ಕೋಟ್ಯಾಂತರ ಜನದ ಮನಸ್ಸು ಗೆದ್ದಿದ್ದೀನಿ ನಾನು. ಯಾವತ್ತು ನಿಮ್ಮ ಮನೆ ಮಗನೇ. ಒಳಗಡೆ ಹೋದಾಗ ಒಂದು ಮಾತು, ಹೊರಗಡೆ ಬಂದಾಗ ಒಂದು ಮಾತಲ್ಲ. ಮಾತು ಯಾವತ್ತು ತಪ್ತೀನಿ ಅವತ್ತು ವರ್ತೂರ್ ಸಂತೋಷ್ ಬದುಕಿರಲ್ಲ. ಅದು ಇವತ್ತು ಮಾತೆ, ಮುಂದಕ್ಕೂ ಮಾತೇನೇನೆ. ಅದಕ್ಕೆ ಈ ರೇಸ್ ಮುಖಾಂತರ ಉತ್ತರ ನಾವು ಕೊಡ್ಬೇಕು ಏನಣ್ಣ. ಜೈ ಹಳ್ಳಿಕಾರ್. ವರ್ತೂರ್ ಸಂತೋಷ್ಗೆ, ವರ್ತೂರ್ ಸಂತೋಷ್ಗೆ. ಸ್ನೇಹಿತರೆ, ಇವತ್ತು ನಮ್ಮ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮ್ಮ ಸಂತೋಷ್ ಅವರು ಹೇಳ್ತಾರೆ. ಹೇಳು ಸಂತೋಷ್. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಈ ಚಾನಲ್ನ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ನ ಒತ್ತಿರಿ.